सर्वज्ञ सर्वव्यापी सर्वशक्तो परब्रह्म चैतन्य स्वरूपाय जगदुत्पत्ति स्थिति प्रलय कारकाय सर्वसंकटहराय प्रसीद प्रसीद सर्वकौतुकान् दर्शय दर्शय सर्वतंत्रान् सिद्धिं कुरु कुरु कृपामय स्वाहा। ಎಲ್ಲರಿಗೂ ಶರಣಾರ್ಥಿ ಆಶೀರ್ವಾದಗಳು. ನಾಳೆ ಬಹುಶಃ ಕೊನೆಗೊಳ್ತದೆ ನಿಮ್ಮ ಟ್ರೀಟ್ಮೆಂಟು, ಸಾಧನೆ, ಸತ್ಸಂಗ, ಆಶ್ರಮದ ಇರುವಿಕೆ ನಾಳೆಗೆ ಅಲ್ಲ. ಬಹುಶಃ ಕೆಲ ಮಂದಿ ನಾಡಿದ್ದು ಹೋಗ್ತಾರೆ ಅಷ್ಟೆ. ನೀವು ಕರೆಂದ್ರೆ ಭಾಗ್ಯಶಾಲಿಗಳು. ಗುರುಜಿ ಜೊತೆ ಸತ್ಸಂಗ ಇಷ್ಟು ಅನವರ್ತ ಎಂದೂ ನಡೆಸಿಲ್ಲ ಸನ್ನಿಧರಾಗಿ. ಯಾಕೋ ದಿನಾಲ ಒಂದು ವಿಷಯವನ್ನು ತೆಗೆದುಕೊಂಡು ಗುರೂಜಿ ಎಷ್ಟೆಲ್ಲ ಹೇಳಿದ್ದಾರೆ. ಈ ಕೆಲವೇ ಸುಮಾರು ದಿವಸಗಳಿಂದ ನಡೆದು ಬರ್ತಾ ಇದೆ. ಈ ನಡುವೆ ಕೆಲವು ಜನ ಹೊಸಬರು ಬಂದಿದ್ದೀರಿ. ಅದು ಕೂಡ 7-8 ಸತ್ಸಂಗಗಳು ನೀವು ಅಟೆಂಡ್ ಆಗಿದ್ದೀರಿ ಎಲ್ಲರೂ ಕೂಡ. ಒಂದು ಪ್ರಶ್ನೆ ಬರ್ತದೆ ನಿಮಗೆ, ಗುರೂಜಿ ಇಲ್ಲಿ ಬಂದು ಕೈ ಮುಗಿದು ನಿಲ್ತಾರ, ಇಲ್ಲಿ ಕುಂತ್ಕೊಂಡು ಕನಸು ಕೂಡ್ತಾರೆ, ಏನು ಮಾಡ್ತಾರೆ ಅಂತ ತಿಳ್ಕೊಂಡು ವರ್ಷ ಪ್ರಶ್ನೆ ಬರ್ತದೆ ನಿಮಗೆ. ಪ್ರಶ್ನೆ ಬರ್ತದೆ, ಏನು ಮಾಡ್ತಾರಪ್ಪ ಇವು ಕನಸುಕೊಂಡು ಅಂತ. ನಿಮಗೆ ಗೊತ್ತಿರಲಿ, ನಾನು ನಿಮಿತ್ತ ಮಾತ್ರ. ವೈನಿಕ ನಾನು, ವೀಣೆಯು ನೀನು. ನಾನು ನೀ ವೈನಿಕ, ನಾನು ವೀಣೆ. ಸಾರಿ, ಉಲ್ಟಾ ಹೇಳಿದೆ ನಾನು. ನಾನೇ ವೀಣೆ, ನೀ ವೈನಿಕ. ನಾನೇ ವೀಣೆ ನೀನೇ ತಂತಿ. ಯಾವೋ ಈ ಹಾಡು ಎಷ್ಟು ಚಂದದವು. ಹಾಗೆ ಇದು ವೀಣಾ ಇದ್ದಂಗೆ, ಶ್ರುತಿ ಮಾಡಿ ನುಡಿಸವ ಅವ. ಬಸವಣ್ಣವ್ರದ್ದು ಸಮರ್ಪಣಾ ಭಾವ ಹೆಂಗಿತ್ತಪ್ಪ ಅಂತಂದ್ರೆ, ನುಡಿಸೋನು ನೀನೇ, ನುಡಿಯೋವು ನಾನು, ಆಡಿಸೋವು ನೀನು, ಆಡಿಸೋನು ನೀನು, ಆಡುವವನು ನಾನು. ಹಿಂಗೆ ಸಮರ್ಪಣಾ ಭಾವ ಇತ್ತು. ಹಾಗೆ ಈ ಸಮರ್ಪಣಾ ಭಾವ ಹೊಂದಿದಾಗ ನಾ ಹೇಳ್ತಿರಲ್ಲ, ಬ್ಲಿಸ್ನೊಳಗಿರ್ತೀವಿ ಅಂತ, ಆನಂದದೊಳಗಿರ್ತೀವಿ. ನಾನಿಲ್ಲಿ ಮಾತಾಡಬೇಕಾದಾಗ ನನಗೇನು ಇದ್ರ ಮಾತಾಡ್ಬೇಕಂತ ಎಂದು ಪ್ರಿಪ್ರೇಷನ್ ಮಾಡೋದಿಲ್ಲ. ಇವತ್ತು ಸತ್ಸಂಗದಾಗ ಏನು ಹೇಳಬೇಕು ನನಗೆ ತಲೆಯಾಗ ಇರೋದಿಲ್ಲ. ಇಲ್ಲಿ ಬಂದು ನಿಲ್ತೀನಿ, ಇವತ್ತೇನು ಹೇಳಬೇಕು ಕೇಳ್ತೀನಿ ಅವಾಗ, ಇವತ್ತು ಏನು ಹೇಳಬೇಕಂತ ಕೇಳ್ತೀನಿ ಅವಾಗ. ಇಲ್ಲಿ ಬಂದು ಕೂಡ್ತೀನಿ, ಕೊಡ್ತಾನೆ. ಇಷ್ಟೇ. ಆ ವಿಚಾರ ಎಲ್ಲಿರ್ತಾವೋ ಏನು ಸುದ್ದಿ ಅವನೇ ಕೊಡೋದು. ಅದು ಯಾಕಂದ್ರೆ ಏನದು ಅದಕ್ಕೆ ಎಲ್ಲರೂ ಇದನ್ನ ಮಾಡ್ತಾರೆ. ಆಧ್ಯಾತ್ಮ ಜೀವಿಗಳೆಲ್ಲರೂ ಇದನ್ನ ಮಾಡ್ತಾರೆ. ಪ್ರಭುಲಿಂಗಲಿ ಅಂತ ಬರ್ತಾರೆ ಚಾಮರಸ ಕವಿ. ಬರೆದವನು ನಾನು, ಬರೆಸಿದವನು ಆತ ಅಂತ ತಿಳ್ಕೊಂಡು. ಹಾಗೇನೆ ಭಗವದ್ಗೀತೆ ಕೂಡ ಬರೆದವ್ರು ಬೇರೆಯೇ, ಹೇಳಿದವರು ಬೇರೆಯೇ, ಓದುವವರು ಬೇರೆಯೇ, ಬಟ್ ಪರಮಾತ್ಮ ಹೆಸರು ಇದಲ್ಲ, ಗೊತ್ತದನ್ನ. ಕೃಷ್ಣ ಹೇಳಿದ ಅಂತಂತಾರ ಭಗವದ್ಗೀತೆಯೊಳಗೆ, ಬಟ್ ಬರೆದವ್ರು ಯಾರು? ಬರೆದವ್ರು ಯಾರು? ಹೇಳಿದವ್ರು ಯಾರು? ವ್ಯಾಸ ಹೇಳಿದ, ಗಣೇಶ ಬರೆದ. ಆದರೆ ಹೊರಗೆ ಏನು ಬರೀತಾರ? ಕೃಷ್ಣ ಉವಾಚ, ಕೃಷ್ಣ ಉವಾಚ ಅಂತ ಬರೀತಾರೆ ಅವರು. ಎಂಥ ಇದು ಐತೆ ನೋಡ್ರಿ. ಭಗವಂತನಿಗೆ ಅರ್ಪಿಸಿಬಿಟ್ಟವು. ವ್ಯಾಸ ಬರೆದದ್ದಂದ್ರೆ ಯಾರು ಓದ್ತಿದ್ದಿಲ್ಲ. ವೇದ ವ್ಯಾಸರ ಬರೆದದ್ದಂದ್ರೆ ಯಾರು ಓದ್ತಿದ್ದಿಲ್ಲ. ಬಹುಶಃ ಓದ್ತಿರ್ಬೋದು, ಬಟ್ ಭಗವಂತ ಬರ್ದಾನ, ಕೃಷ್ಣ ಬರ್ದಾನ, ಕೃಷ್ಣ ಹೇಳೋಣ ಅಂದ್ರೆ ಲೋಕದ ಜನರೆಲ್ಲ ಅವ್ರು ಓದ್ತಾರೆ. ಅದಕ್ಕೆ ಹೆಸರು ಅವನು ಕೊಟ್ಬಿಟ್ರು. ಬರೆದ ಅವನ, ಮತ್ತು ಅವ್ನಿಗೆ ಗೊತ್ತದ ವ್ಯಾಸಗ ಯಾವುದೋ ಒಂದು ಶಕ್ತಿ ಬರ್ಸಾಗತ್ತಿದೆ. ಅವನು ಕೃಷ್ಣ. ಮತ್ತು ಕೃಷ್ಣ ಕಥೆ ಅವನೇ ಹೇಳ್ತಾನೆ. ಮತ್ತು ಕೃಷ್ಣ ಬರೆಸ್ತಾನಂತಾರ, ಕೃಷ್ಣ ಕಥೆ ಹೇಳಕತ್ತಾನ. ಭಾಳ ಮಾರ್ಮಿಕದ ಇದು, ಭಾಳ ಮಜಾ ಅದು. ಭಾಳ ಮಜಾ ಅದು. ಅದಕ್ಕೆ ನಿಮಗೇನು ಅನಿಸುತ್ತಪ್ಪ ಅಂದ್ರೆ, ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಇವತ್ತು ಲಕ್ಷ ಲಕ್ಷ
ಶಿಷ್ಯರು ನನಗೆ ಅದಾರ, ಅವರೆಲ್ಲ ನನಗೆ ಮಹಾನ್ ಗುರು ಅಂತ ಒಪ್ಕೊಂಡಾರ. ಕೆಲವೊಂದಂತೂ ತಮ್ಮ ಬದುಕಿನಲ್ಲಿ ಆದಂಥ ಅನೇಕ ತಿರುವುಗಳನ್ನು ನೋಡಿಕೊಂಡು ಅನೇಕ ಆಶ್ಚರ್ಯಕರ ಘಟನೆ ನಡೆದಾವೆ. ಅವರು ಸಾಕ್ಷಾತ್ ದೇವರಂತ ಒಪ್ಕೊಂಡಾರ. ನನಗೆ ಆ ಭಾವ ಇಲ್ಲ. ಏನೇನೋ ಹೇಳ್ತಾರೆ ಮಂದಿ, ಹಂಗೆ ಗುರುಗಳು ನೀವು ನಿಮ್ದಿಂದ ಹಿಂಗಾತು ಹಂಗಾತು, ನೀವು ನಮ್ಮ ಮನೆಗೆ ನಾ ಇಲ್ಲೇ ಹೇಳ್ತೀನಿ, ನೀವು ನಮ್ಮ ಮನೆಗೆ ಬಂದು ಪ್ರಸಾದ ತೊಗೊಂಡು ಹೋದ್ರಿ ಅಂತಾರೆ ಬಾಂಬೆದವರು. ನಾ ಹೋಗಿರೋದೇ ಇಲ್ಲ ಅಲ್ಲೇ. ಹಿಂಗೆ ಅದು ಅವ್ರವ್ರ ಭಾವನಾ, ಅದು ಅವ್ರವ್ರ ಭಾವನಾ, ಅವ್ರವ್ರ ಭಕ್ತಿ ಹಂಗೆ ಮಾಡಿಸ್ತದೆ ಅದು. ಈಗ ನೋಡಿ, ಯಾರು ಏನು ಕಂಡಾರೇನು? ರಾಮನ್ನೂ ಯಾರೂ ಕಂಡಿಲ್ಲ, ಕೃಷ್ಣನೂ ಯಾರೂ ಕಂಡಿಲ್ಲ, ಲಕ್ಷ್ಮಿನೂ ಯಾರೂ ಕಂಡಿಲ್ಲ, ಗಣಪತಿನೂ ಯಾರೂ ಕಂಡಿಲ್ಲ. ಎಷ್ಟೋ ಜನ ಶಿಷ್ಯರು ಬಂದು ಗುರುಜಿ ಗೆಜ್ಜೆ ಸಪ್ಪಳತ್ತು, ಢಕ್ 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 ನೋಡ್ತೀವಿ. ಕಣ್ ತೆಗೆದು ಲಕ್ಷ್ಮಿ ಎಲ್ಲ ಸರ್ವಾಲಂಕೃತರಾಗಿ ಬೆಳಕಿನಾಗ ಒಳಗೆ ಬಂದ್ಲು ಊಟಕ್ಕೆ ಏನು ರೈತ ಅಂತ ಕೇಳಿದ್ಲು. ಹೀಗೆಲ್ಲ ಹೇಳ್ತಾರೆ. ಸಾಧ್ಯ ಐತಿ ಇದು, ಒಪ್ತೀರ ನೀವು ಇದನ್ನು? ಬಟ್ ಅವ್ರಿಗೆ ಕಂಡದ್ದು ಖರೆ ಅಲ್ಲ. ಬತ್ತಾ ಕಂಡದ್ದೇನಾಯ್ತು? ಅವ್ರಿಗೆ ಹೆಂಗೆ ಕಾಣ್ತು? ಹುಚ್ಚರೇನು, ಮೂರ್ಖರೇನು? ಅವರವರ ಭಾವ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೇರು ಶಿವಯೋಗಿ. ನಿಮ್ಮ ಭಾವನೆ ಹೆಂಗದ? ಪರಮಾತ್ಮನ ನೀವು ಹೆಂಗೆ ಕಾಣ್ತೀರಿ ಹಂಗೆ. ಇಲ್ಲೇ ದೀಕ್ಷಾ ಕೊಡೋ ಕಾಲಕ್ಕನ ನಾನು ಶಾಬರಿ ದೀಕ್ಷಾ ಕೊಡಕತ್ತೀನಿ. ನೂರಾರು ಮಂದಿ ತೊಗೊಂಡಿರ್ತಾರೆ. ದೀಕ್ಷಾ ಕೊಡೋ ಮುಂದನ ನನಗೆ ಗಣಪತಿ ಬಂದು ಆಶೀರ್ವಾದ ಮಾಡ್ದಂಗಾತು. ನಿಮ್ಮ ಮೈಯಾಗ ಹೊಕ್ಕ ನೀವು ನನ್ನ ತಲೆ ಕೈ ಇಟ್ಟಾಗ ಗಣಪತಿನ ಕೈ ಇಟ್ಟಂಗಾತು. ಹಿಂಗೆಲ್ಲ ಹೇಳ್ತಾರೆ. ವಿಚಿತ್ರ ಹೇಳ್ತಾರೆ. ಅದನ್ನು ನನಗೆ ಗೊತ್ತಾಗುತ್ತೆ. ಅದಕ್ಕೆ ಇದು ಒಂದು ಭಕ್ತಿಯ ಪರಾಕಾಷ್ಠತೆ ಏರಿದಾಗ ಅದು ತಪ್ಪು ಒಪ್ಪು ಏನು ವಿಚಾರ ಮಾಡಿದ್ರು ಸಾಧಕ. ಭಕ್ತಿಯ ಪರಾಕಾಷ್ಠತೆ ಅದು ಗೊತ್ತಾ? ಚಮತ್ಕಾರ ಆಗೋದು ಭಕ್ತಿಯ ಪರಾಕಾಷ್ಠತೆಯೊಳಗೆ. ಪರಾಕಾಷ್ಠತೆಯನ್ನು ಗೊತ್ತಾಗುತ್ತೆ ನಿಮಗೆ. ಒಬ್ಬ ಹೀರೋ ಇರ್ತಾನೆ, ಬಹುಶಃ ಯಾವುದು ನಾನೇನು ಬಿಡಲಾರೆ ಸಿನಿಮಾ, ದೇವಬರ್ಗೂಡು ಇರುತ್ತೆ ಅನಂತನಾಗ, ಹೌದಾ? ಆಕೆ ಬಿಡನೆ ನಿನ್ನ ಪಾದ, ಬಿಡನೆ ನಿನ್ನ ಪಾದ, ರಾಘವೇಂದ್ರ ನೋಡ ಸುಮ್ಮನೆ ಗಂಟು ಢಾನ್ ಢಾನ್ ಹೊಡ್ಕೊತ ಹಿಂಗಾಗುತ್ತ. ಅವಾಗ ಮಂತ್ರಾಲಯ ರಾಘವೇಂದ್ರ ಪ್ರಭುಗಳ ಎದೆಯಿಂದ ಒಂದು ಜ್ಯೋತಿ ಬರ್ತದೆ, ಅವನು ಇದ್ರಾಗ ಹೋಗ್ತದೆ. ಇವನ್ನೆಲ್ಲ ನೋಡ್ತಿರಲಿಲ್ಲ. ಅಂದ್ರೆ ಭಕ್ತಿಯ ಪರಾಕಷ್ಟದಿ ಮಿಕ್ಕಿದಾಗ ಒಂದು ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಅಂತ. ಹಾಗೇನೆ ಮಹಾಭಾರತ ಯುದ್ಧದೊಳಗೆ ಇದು ಮಹಾಭಾರತದ ಕತೆ ಬರ್ತದಲ್ಲ, ಅಕ್ಷಯಾಂಬರ ಆಗ್ತದೆ. ದ್ರೌಪದಿ 5 ಮಂದಿ ಸೋಲ್ತಾರ ದ್ಯೂತವನ್ನು. ಸೋತಾಗ ಇದ್ರ ಕುಂತಾರ. ಎಂತೆಂಥ ಘಟಾನುಘಟಿಗಳವರು. ಧರ್ಮರಾಜ, ಅರ್ಜುನಂತೂ ತ್ರಿಲೋಕವೀರ, ಭೀಮಂತೂ ಗದಾ ಎತ್ತರ ಮುಗೀತು, ಇಡೀ ಪ್ರಪಂಚನ ಅಳಗಾಡಿಸ್ತಾನ. ನಕುಲ ಸಹೋದರಿ ಎಲ್ಲ ಗೊತ್ತಿತ್ತು. ನಕುಲ ಸಹೋದರಿಯವರು ಮಹಾಜ್ಯೋತಿಷಿಗಳವರು, ಗೊತ್ತಿರಲಿ ನಿಮಗೆ. ಮಹಾಜ್ಯೋತಿರ್ವಿಜ್ಞಾನಿಗಳವರು. ಇಂಥವ್ರು ಇದಾರ. ಒಟ್ಟರು ಗಂಡಂದ್ರೆ ಕುಂತಾರ. ದ್ರೌಪದಿ ಸೀರೆ ಸಿಡಾಕತ್ಯಾರ. ಸುಮ್ಮ ಕುಂತಾರೆ. ಇವ್ರು ಏನು ಮಾಡವಲ್ರು. ಏನಾರ ಮಾಯ ಇರಬೇಕು. ಇವರು ಸುಮ್ಮ ಕುಂತಾರ. ದುರ್ಯೋಧನ ಎಡೆ ಹಾಕಿನ ಸೀರೆ ನನಗೆ ಅವಮಾನ ಮಾಡಿ ಹಾಕಿ ಅಂತನ. ದುಶ್ಯಾಸನ ತೈತನ ಕೈ ಸೂತುವಂತ. ಲಾಸ್ಟಕ್ಕೆ ಇನ್ನು ಒಂದು ಸುತ್ತು ಉಳಿತಂತ. ಆಕೆ ಹಿಂಗೆ ತನ್ನ ಇದನ್ನೇ ಹಿಡ್ಕೊಂಡಿದ್ಲಕ್ಕಿ ಒಟ್ಟಿಗೆ ಬಿಡ್ಲಾರ್ದಂಗೆ. ಆಕೆ ಎಲ್ಲಿ ಬಿಡ ಆಕೆ ಹಿಂಗೆ ಮನಸ್ಸು ಏನಿತ್ತಪ್ಪ, ನನ್ನನ್ನು ನಾನು ಸಂರಕ್ಷಿಸಿಕೊಳ್ಳಬಲ್ಲೆ ಅನ್ನೋ ಭಾವ ಇತ್ತಕ್ಕಿಗೆ. ಅದಕ್ಕೆ ಹಂಗೆ ಹಿಡ್ಕೊಂಡಿದ್ಲು. ಆದ್ರೆ ಮಿಕ್ತಕ್ಕಿಗೆ ಮಿಕ್ಕಿ ಬಿಡ್ತು. ಯಾವಾಗ ಮಿಕ್ತು ಕೈ ಬಿಟ್ಲು. ಕೈ ಬಿಟ್ಟು ಕೃಷ್ಣ ಜೋರ ಕೂಗಿದ್ದು ಮುಗೀತು. ಅಂದ್ರೆ ನನ್ನ ಕತೆ ಮುಗೀತೀಗ, ನಂದು ಶಕ್ತಿ ಮುಗೀತು. ತ್ವಾಮೇವ ಶರಣಂ ಕೃಷ್ಣ. ಅವಾಗ ಕೃಷ್ಣ ಅಲ್ಲಿಂದ ಹಿಂಗೆ ಕೈ ಮಾಡಿದ. ಅಕ್ಷಯಾಂಬರಾತು. ದುಶ್ಯಾಸನ ಎಷ್ಟು ಹೇಳಿದ್ರು ಇದಾಗಲಿಲ್ಲ. ಒಟ್ಟರು ಸುಮ್ಮ ಕುಂತಾರ. ಭೀಷ್ಮ ಸುಮ್ಮ ಕುಂತಾನ, ದ್ರೋಣ ಸುಮ್ಮ ಕುಂತಾನ, ಕೃಪಾಚಾರ್ಯ ಸುಮ್ಮ ಕುಂತಾನ. ಎಲ್ಲರೂ ಸುಮ್ಮ ಕುಂತಾರ. ಎಲ್ಲರೂ ಸುಮ್ಮ ಕುಂತಾರ. ಅದು ಅನೇಕ ಕಾರಣದವು ಆ್ಯಕ್ಚುಲಿ. ಅವಾಗೂ ಕೂಡ ಮಾಟ ಮಂತ್ರ ತಂತ್ರ ಇತ್ತು. ಅವಾಗೂ ಕೂಡ ದುರ್ಯೋಧನ ಬೆರಕಿ ದ್ರೋಣನ ಮ್ಯಾಗ, ಕೃಪಾಚಾರ್ಯನ ಮ್ಯಾಗ, ಭೀಷ್ಮನ ಮ್ಯಾಗ ಸ್ತಂಭನ ಮಂತ್ರ ಉಪಯೋಗ ಮಾಡಿದ್ದವ. ಸ್ತಂಭನ ಅಂದರೆ ಏನು ನಾ ಮಾಡಿದ ಸಹಿತ ಟ್ಯಾಂಕ್ ಅಂತ ಹೇಳ್ಬಾರ್ದು. ಹಂಗೆ ಸ್ತಂಭನ ಮಂತ್ರ ತಂತ್ರ ವಿದ್ಯೆದೊಳಗ 6 ಕ್ರಿಯೆಗಳು ಬರ್ತಾವೆ. ಶಾಂತಿ ಕರ್ಮ, ವಶೀಕರಣ ಕರ್ಮ, ಸ್ತಂಭನ ಕರ್ಮ,
ಉಚ್ಚಾಟನ ಕರ್ಮ, ವಿದ್ವೇಷಣ ಕರ್ಮ ಇವೆಲ್ಲ ಬರ್ತಾವೆ. ಮಾರಣ ಕರ್ಮ ಲಾಸ್ಟ್. ಅವಾಗಲೂ ಬಳಸಿದ್ರು ಅವರು. ಆದರೆ ಅದು ಇತಿಹಾಸಕ್ಕೆ ಗೊತ್ತಿತ್ತಿದು, ಬಟ್ ಅದನ್ನು ತಿರುಚಿ ಹೇಳ್ತಾರೆ, ಸುಮ್ಮನೆ ಕುಂತಾರಂತ. ಸುಮ್ಮನೆ ಕೂಡ್ಲಿಕ್ಕೆ ಮಹಾಜ್ಞಾನಿಗಳವರೆಲ್ಲರು ಪಿತಾಮಹ ಅಂತಾರೆ ಅವಾಗ. ಸುಮ್ಮನೆ ಕೂಡ್ಲಿಕ್ಕೆ ಕಾರಣ ಏನು? ಒಂದೇದು ಹೇಳ್ತಾರ, ಋಣ ತಿಂದಿದ್ರು ಕೌರವರು, ಋಣ ತಿಂದಿದ್ರು, ಋಣ ಮಾಡಿಸ್ತಂಗ ಏನು. ಯಾಕೆ ಈಗ ನನಗೆ ಒಂದಿಷ್ಟು ಎಲ್ಲ ಕೊಟ್ಬಿಟ್ಟಿರ್ತೀರಿ, ನನಗೆ ನೀವು ನೋಡ್ಕೊತಿರ್ತೀರಿ. ನಾನು ಮಹಾಪುಣ್ಯಶಾಲಿ ಇದ್ದೀನಿ, ನೀವು ಏನೋ ಕಷ್ಟ ಇದು ಏನು ಮಾಡ್ತೀರಿ, ಕೆಟ್ಟ ಮಾಡ್ತೀರಿ. ಅವಾಗ ಏನಾಗುತ್ತೆ, ನನಗೆ ನಿಮ್ಮ ಋಣ ತಿಂದಿನಲ್ಲ, ನಾನು ಸುಮ್ಮ ಕೊಡ್ಬೇಕಾಗತ್ತೆ. ನಿಮ್ಮ ವಿರುದ್ಧ ಏನು ಮಾತಾಡೋಕ್ಕೆ ಬರೋದಿಲ್ಲ, ಬಾಯಿನ ಬರೋದಿಲ್ಲ. ಒಂದು ಋಣದ ಭಾವ, ಎರಡನೇದು ಸ್ತಂಭನ ಭಾವ. ವಾಕ್ಸ್ತಂಭನ, ಅಗ್ನಿಸ್ತಂಭನ, ಜಲಸ್ತಂಭನ, ಬುದ್ಧಿಸ್ತಂಭನ, ಸ್ತಂಭನ ಕರ್ಮ ಅಂತ ಬರ್ತದೆ. ಆ ಚಮತ್ಕಾರ ಆಗ್ತದೆ. ಲಾಸ್ಟಕ್ಕೆ ಯಶಸ್ಸು ಸಿಕ್ಕಿದ್ದು ಕೃಷ್ಣನ ಕರುಣೆಗೆ. ಹೌದಾ? ಕೃಷ್ಣನ ಕರುಣೆಗೆ ಇದು ಸಿಗುತ್ತೆ. ಹಂಗೆ ಭಕ್ತಿಯ ಪರಾಕಾಷ್ಠತೆ ನೀವು ಅದು ಮತ್ತೆ ನಿಮಗೆ ನಿಮಗೆ ಭಕ್ತಿ ಲಾಸ್ಟಕ್ಕೆ ಹೆಂಗೆ ಇದಾಗ್ತದೆ. ನೀವು ಪ್ರಯತ್ನ ಮಾಡ್ತೀರಿ, ಅದನ್ನು ಪ್ರಯತ್ನ ಮಾಡ್ತೀರಿ, ಇದನ್ನು ಪ್ರಯತ್ನ ಮಾಡ್ತೀರಿ. ಎಲ್ಲ ಪ್ರಯತ್ನಗಳು ಮಿಕ್ಕಿದಾಗ ನೀವು ಕಡೆಗೆ ಅವ ಶರಣಾಗ್ತೀರಿ. ಮತ್ತು ಅವು ಕೈ ಬಿಡೋದಿಲ್ಲ, ಅವ ಚಮತ್ಕಾರ ಆಗ್ತಾವೆ. ಪ್ರತಿಯೊಬ್ಬರ ಬದುಕಿನೊಳಗೆ ಆಗ್ತಾ ಇರೋದು ಇದೆ. ಅದಕ್ಕೆ ನಾನು ಹೇಳ್ತೀನಿ, ಅಲ್ಲಿ ನಾಟಕ ಮಾಡಬೇಡ್ರಿ. ನೀವೇನು ಮಾಡಕತ್ತೀರಿ, ನಿಮ್ದು ಎಲ್ಲ ಯಾಕೆ ನಿಮಗೆ ದುಃಖ ಬರಕತ್ತೈತಿ, ದುಃಖ ಕಮ್ಮಿ ಆಗೋಲ್ಲಪ್ಪ ಅಂತಂದ್ರೆ ಭಗವಂತನ ಪೂರ್ಣ ನಂಬಿಲ್ಲ. ನಂಬಿದಂಗೆ ನಾಟಕ ಮಾಡಕತ್ತೀರಿ. ನೀವು ಭಗವಂತನ ನಂಬಿದಂಗೆ ನಾಟಕ ಮಾಡಕತ್ತೀರಿ. ಯು ಆರ್ ಶೋಮನ್. ಅದಕ್ಕೆ ಇಂಥವ್ರನ್ನ ನೋಡೇ ಪುರಂದರದಾಸರು ಉದರ ವೈರಾಗ್ಯವಿದು, ಉದರ ವೈರಾಗ್ಯವಿದು. ಎಲ್ಲರೂ ಮಾಡಿದ್ರು ಉದರ ವೈರಾಗ್ಯವಿದು. ಏನಪ್ಪ ನಾಲ್ಕು ಮಾತಾಡೋದು ಉದರ ವೈರಾಗ್ಯನ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗೂತ ನದಿಯಳು ಮಿಂದೇವೆಂದು ಸಟೆಯನ್ನು ಹೇಳುತ್ತ ಗಡಗಡ ನಡ್ಕೊಂಡು ಬರ್ತಾರ. ಯಾಕ್ರಿ? ಇದಾಗಿ ಹೋಗಿ ನದಿಯ ಸ್ನಾನ ಮಾಡಿ ಬಂದೈತಿ. ಇಲ್ಲ, ಸುಳ್ಳು ಅದು. ಹೌದಾ? ಕಂಚುಗಾರರ ಅಂಗಡಿಯಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲಿನತಿ ಬಹು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಲ್ಲಿ ಘನ ಪೂಜೆ ಮಾಡುವರು ಉದರ ವೈರಾಗ್ಯವಿದು. ಬೂಟಕತನದಲ್ಲಿ ಬಹಳ ಭಕುತಿ ಮಾಡಿ ನಾಟಕ ಸ್ತ್ರೀಯಂತೆ ಬಯಲ ಡಂಬ ಹೊತ್ತವ್ರೆ. ಎಲ್ಲ ಶೋಗಳು, ಎಲ್ಲ ನಾಟಕ. ಓಂ ಆದಿತ್ಯಾನಮ ಓಂ ಆದಿತ್ಯಾನಮ ಓಂ ಆದಿತ್ಯಾನಮ ಓಂ ಎಲ್ಲ ನಾಟಕ ಇದು ಎಲ್ಲ. ಯಾಕಂದ್ರೆ ದಕ್ಷಿಣ ಭಾಳ ಬರ್ತದೆ. ನೀವು ಹೆಚ್ಚು ಮಂತ್ರ ಅಂದ್ರಪ್ಪ ಅಂದ್ರೆ ನಾಟಕ ಮಾಡಿದ್ರೆ ದಕ್ಷಿಣ ಬರ್ತದೆ. ಇಡೀ ಜಗತ್ತೇ ನಾಟಕಮಯ. ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಜಗದಲ್ಲಿರುವ ಮನುಷ್ಯರೆಲ್ಲ ನಾಟಕ ಮಾಡುವುದ ಕಂಡು ನಗೆ ಬರುತ್ತಿದೆ. ಅದು ಹಗರಣ ಮಾಡುವುದು ಕಂಡು ಅಂತ ಹೇಳ್ತಾಕೆ ಅಕ್ಕಮಾದೇವಿ ಬಹುಶಃ ಇರಬೇಕು ಅಂತದ. ಅದಕ್ಕೆ ಇಡೀ ಜಗತ್ತೇ ನಾಟಕ ಮಾಡ್ತದೆ. ಆ ನಾಟಕ ಅನ್ನೋದು ಹೋಗಿ ನೈಜತೆ ಬಂದಾಗ ಅಲ್ಲಿ ಭಕ್ತಿ ಭಾವ ಬಿಡ್ತದೆ. ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಮನಸ್ಸು ಮುಪ್ಪುರಿಗೊಳ್ಬೇಕು, ಎಲ್ಲ ಕಳ್ಕೋಬೇಕು. ಇದನ್ನೇ ಇವರು ಹೇಳ್ತಾರೆ ಶರಣರು, ಯೋಗಿಗಳು. ಚಿತ್ತ ವೃತ್ತಿ ನಿರೋಧ, ಅವನ್ನೆಲ್ಲ ಇದು ಮನಸ್ಸಿನ ಭಾವನೆಗಳಿವೆಲ್ಲ 28 ಮೂಲ ಪ್ರವೃತ್ತಿಗಳಿದಾವೆ. ಸಿಟ್ಟು, ಸೆಡವು, ಕೋಪ, ಅನುಮಾನ, ನಾಚಿಕೆ ಇವೆಲ್ಲ ಅನೇಕ ಇದು ಬರ್ತಾವೆ. ಹೌದಾ? ಇವನ್ನೆಲ್ಲವನ್ನು ದೂರೀಕರಿಸಿ ಯಾವಾಗ ಮನಸ್ಸು ಸ್ಥಿರ. ಇದು ಇಡೀ ವಾರದ ತುಂಬ ಇದನ್ನೇ ಹೇಳ್ಕೊತ ಬಂದೇನೆ. ಮನಸ್ಸಿಂದ ಹೇಳ್ತಾ ಬಂದೇನೆ. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೆಂಗೆ, ಮನಸ್ಸಿಗೊಂದು ಎಂಥ ಶಕ್ತಿ ಅದ, ಅದು ಹೆಂಗೆ ಬಳಸ್ಕೋಬೇಕು ಇದನ್ನೇ ಹೇಳ್ತಾ ಬಂದೇನೆ. ಈಗಲೂ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇದ್ದೀನಿ. ಮನಸ್ಸಿಗೆ ಪರಮಾದ್ಭುತ ಶಕ್ತಿ ಅದು. ಯಾವಾಗ ನೀವು ಅದನ್ನು ದೇವ್ರ ಕಥೆ ಹೇಳಿದ್ನಲ್ಲ, ಯಾತ್ರಾಚರ್ಮಸ್ ಕಥೆ ಹೇಳಿದ್ನಲ್ಲ, ಅದನ್ನು ಪಳಗಿಸಿದಿರಪ್ಪ ಅಂತಂದ್ರೆ ಎಲ್ಲ ನಿಮ್ಮ ಬದುಕಿನ ಚಮತ್ಕಾರ ಆಗ್ತದೆ. ಗೊತ್ತಾ? ಈಗ ಫಸ್ಟ್ಗೆ ನಾನು ಒಂದ ಮಂತ್ರ ಕೂಡ ಅದೇ. ಜಗತ್ತಿರೋದು ಪರಮಾತ್ಮ ಶಕ್ತಿ ಅದು. ಓಂ ಪರಾತ್ಪರ ಪರಾಶಕ್ತಿ, ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ. ಅದು ಎಂಥ ಶಕ್ತಿ ಐತಪ್ಪ ಅಂತಂದ್ರೆ ಅದಕ್ಕೆಲ್ಲ ಗೊತ್ತಾಗುತ್ತೆ. ನಾವು ಮಾಡೋ ಎಲ್ಲ ಹಲ್ಕಟ್ಟು ಕೆಲಸ ಎಲ್ಲ ಗೊತ್ತಾಗತ್ತೆ. ಅದಕ್ಕೆ ಬೇಕಾದಷ್ಟು ನಾಟಕ ಮಾಡಿದ್ರು ನಾವು ಎಷ್ಟು ನೀಚದೀವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅದ್ರ ಮುಂದೆ ನಾಟಕ ನಡೆದಿಲ್ಲ. ಸರ್ವಜ್ಞ ಎಲ್ಲ ಗೊತ್ತಾಗುತ್ತೆ. ಸರ್ವವ್ಯಾಪಿ ಎಲ್ಲ ಕಡೆ ಅದನ. ಎಲ್ಲಿದಾನ ಅಲ್ಲೂ ಅದನ, ಅಲ್ಲಿಯೂ ಅದನ, ಅಲ್ಲಿಯೂ ಅದನ, ಎಲ್ಲ ಕಡೆ ಇದ್ದದ್ದು. ಸರ್ವಶಕ್ತ ಬೇಕಾದ ಕ್ರಿಯೇಟ್ ಮಾಡ್ತದೆ. ಅದು ಒಂದು ಕ್ಷಣದೊಳಗೆ
ಹಿಂಗೆ ಶಾಂತ ಎಲ್ಲ ಶಾಂತದ ಅನ್ಕೋತಿರಿಗೆ ಏನು ನಡೀತದಪ್ಪ ಇಷ್ಟ ಜಗತ್ತೆಲ್ಲ ಹೊಲಸು ನಡೆದ್ರೆ ಸಹಿತ ಏನಾಗುತ್ತಪ್ಪ ಹಂಗೆ ಅನ್ಬೇಡ್ರಿ. ಒಂದು ಕ್ಷಣ ಸಾಕು. 8.7 ಇದ್ರೊಳಗೆ ಭೂಕಂಪ ಆತಪ್ಪ, ಎಲ್ಲ ಸತ್ಯನಾಶ. ಗುಡ್ ಹೋಗಿ ಇದು ಆಗುತ್ತಾ ಪಾತ ಹೋಗಿ ಇದು ಮತ್ತು ಪರ್ವತ ಹಾಕವ ಎಲ್ಲ ಬಿಲ್ಡಿಂಗ್ಸ್ ನೆಲಸಮ ಆಗ್ಬಿಡ್ತವೆ ಒಂದು ಕ್ಷಣ. ಅದಕ್ಕೆ ಏನು ಬೇಕು? ಅದಕ್ಕೆ ಜನವರಿ 1 ಸುನಾಮಿ ಅಂತಾರೆ ಗೊತ್ತಿದ್ರೆ ಬಾಂಬ್ ಇದು ಮದ್ರಾಸ್ನೊಳಗೆ ಲಕ್ಷ ಗಟ್ಟಲೆ ಜನ ಇದು ಇರಿಬಿ ಸತ್ತರು ಸುನಾಮಿ. ಯಾರು ಕಂಡಿದ್ರು? ಸೃಷ್ಟಿ ಅಥವಾ ಈ ಶಕ್ತಿ ಒಂದು ಕೋಪಿಸ್ಕೊಂಡ್ಬಿಟ್ರೆ ಅದ್ರ ಮುಂದೆ ಯಾರು ಹಿಡಿದಾರ? ಸುನಾಮಿ ಆಗ್ಬೋದು, ಚಂಡಮಾರುತ ಆಗ್ಬೋದು, ನಾವು ಗಾಳಿ ಬೀಸ್ಬೋದು, ಸ್ಟಾರ್ಮ್ ಬಿರುಗಾಳಿ ಬೀಸ್ಬೋದು, ಭೂಕಂಪ ಆಗ್ಬೋದು, ಕುಂತಲೆ ನೆಲ ಕುಸಿಬೋದು, ನೀವು ಹೋಗ್ತಾ ಹೋಗ್ತಾ ಗುಡ್ಡು ಕುಸಿದ ಪೂರ ನಿಮ್ಮ ವಾಹನ ಇದ್ರಾಗ್ಬೋದು. ಅಷ್ಟು ಶಕ್ತಿ ಅದು. ಬಟ್ ಅದು ತಡ್ಕೊಂತೈತಿ. ನೀವೇನು ತಿಳ್ಕೊತೀರಿ? ಈ ಜಗತ್ತಿನಾಗ ಪರಮಾತ್ಮ ಇದ್ದತ್ತ ಸುಳ್ಳು, ಹಂಗಿದ್ನಪ್ಪ ಅಂತ ಇವೆಲ್ಲ ಹೆಂಗೆ ಹಾಕಿದ್ದು ನೋಡಿ. ನಾ ಎಷ್ಟು ದಿನ 3-4 ಪೂಜೆ ಮಾಡ್ತೀನಿ, ಅವ ಒಟ್ಟು ಪೂಜೆ ಮಾಡೋದಿಲ್ಲ. ಅವ ಯಾಕೆ ಹಂಗೆ, ನಾ ಯಾಕೆ ಹಿಂಗೆ ವಾದ ಮಾಡ್ತೀರಿ ದೇವ್ರು ಕೂಡ. ನೀ ನನ್ನ ಕಾಳಜಿ ಮಾಡೋದಿಲ್ಲ, ಇಷ್ಟು ಪೂಜೆ ಮಾಡ್ತೀನಿ, ನನಗೆ ಗೊತ್ತೈತಿ ನೀ ಕಲ್ಲಿದ್ದಂಗೆ ನೀನು. ನಾ ಸುಮ್ಮನೆ ದೇವ್ರನ್ನ ಪೂಜೆ ಮಾಡ್ತೀನಿ ನಿಜ. ಮತ್ತು ಅವ್ನು ಕೂಡ ಜಗಳಾಡೋದು, ಅವ್ನು ಕೂಡ ಜಗಳಾಡ್ತೀರಿ. ನೀ ಏನು ಮಾಡಿದ್ದು? ನನಗೆ ದಿನ ಪೂಜೆ ಮಾಡ್ತೀನಿ ನಾನು. ನೀನು ಪೂಜೆ ಮಾಡಲಾರ್ದ ನಾವು ಏನೂ ಹಾಕ್ಕೊಡೋದಿಲ್ಲ ಬ್ಯಾಗ. ನನ್ನ ಬಾಗ ಏನು ಮಾಡಿದ್ದು ನೀನು? ಮುರಬಟ್ಟಿ ಮಾಡಿಬಿಟ್ಟು ನೀನು ಜಗಳಾಡ್ತೀರ. ಅವ್ನು ಕೂಡ ಒಂಥರ ಜಗಳಾಡ್ತೀರಿ. ಮತ್ತು ಅಯ್ಯೋ ತಪ್ಪಾಯ್ತು ಅಂತೀರಿ. ಮತ್ತು ನೀವು ಹಳ್ಳಿ ನೀನು ಹಾಗೆ ಬೈಕೊಂಡು ತಪ್ಪಾದ ದೇವ್ರ ಅಂತೀರಿ. ಒಂಥರ ಹುಚ್ಚರು ಟೈಪ್ ನಿಮ್ಮದು ಭಾವ ಭಕ್ತಿ ಅಂತ ಹುಚ್ಚರು ಟೈಪ್ ಇರ್ತವೆ, ದಾಸರ ಟೈಪ್ ಇರ್ತದೆ, ಒಮ್ಮೊಮ್ಮೆ ಮಾಸ್ಟರ್ ಟೈಪ್ ಇರ್ತದೆ. ದೇವ್ರು ಎಲ್ಲ ನೋಡ್ತಾನೆ ನಾವು. ಒಮ್ಮೊಮ್ಮೆ ಅವನು ಆಳಕ್ಕ. ನಾನು ಕೆಲವೊಂದು ನಾವು ಇದನ್ನು ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ. ಇಲ್ಲಿ ಕೆಲವು ಮಂದಿ ಆಳಂತ ತಿಳ್ಕೊತಾರೆ, ದೇವ್ರನ್ನ ಆಳಂತ ತಿಳ್ಕೊತಾರೆ. ಆರ್ಡರ್ ಮಾಡ್ತಾರೆ ಅವಾಗ, ನೀನು ನನಗೆ ಇದನ್ನು ಮಾಡ್ಬೇಕು ಅಂತಿಕೊಂಡು ಆರ್ಡರ್ ಅಂತಾರೆ. ನಾವು ಪ್ರೇ ಮಾಡ್ತೀವಿ. ನಾವು ಕೆಲವೊಂದು ಮನೋಭಾವ ಹಿಂಗಿರ್ತಾವ. ಟೋಟಲಿ ಏನಾಗ್ತದೆ ಇಲ್ಲಿ? ಇಷ್ಟೆಲ್ಲ ಒಂದು ಶಕ್ತಿ ಕ್ರಿಯೇಟ್ ಆಗ್ಬೇಕಾರೆ, ಈ ಭಾವನೆ ಕ್ರಿಯೇಟ್ ಆಗ್ಬೇಕಪ್ಪ ಅಂದ್ರೆ ಇವತ್ತೇ ಬಂದಿರೋದಿಲ್ಲ. ನಿಮ್ಮ ಕರ್ಮಗಳು ಇವತ್ತು ಮುಗಿಯಾಕೆ ಬಂದಾಗ ಒಂದು ಏನೋ ಆಗ್ಬಿಡ್ತದೆ. ಆದ್ರೆ ಕರ್ಮಗಳು ಮುಗಿಬೇಕಲ್ಲ, ಅದಕ್ಕೊಂದು ಟೈಮ್ ತೊಗೊತದೆ. ಹೆಂಗೆ ಶಿಶುಪಾಲ ಕೃಷ್ಣಗೆ ಎಷ್ಟು ಬೇಯ್ತಾನ ಕೃಷ್ಣ ಏನು ಮಾಡೋದಿಲ್ಲ. ಈ ನರೇಂದ್ರ ಮೋದಿಗೆ ಎಷ್ಟು ಬೇಕು ಅಂತಾರೆ, ಎಷ್ಟು ಮಂದಿ ಬೈತಾರೆ ಅವನ್ನ. ಬ್ಯಾಡ ಸುದ್ದಿ ಅದನ್ನು. ನಮಗೆ ಹಿಂಗಾಗಿ ಅವ್ನು ಬೈಕೊಂಡು ನೋಡಿ ನಮಗೆ ಯಾರು ಬೈಕೊಂಡ್ರಪ್ಪ ಅಂತಂದ್ರೆ ಮೋದಿ ಅಂತ ಮೋದಿಗೆ ಬೈತಾರೆ ಪಾಪ. ಇನ್ನು ನಾವ್ಯಾವ ಮೂಲ್ಯಾಗಂತ ಅನ್ಸುತ್ತೆ ನಮಗೆ. ಮೋದಿ ಬಿಡ್ರಿ, ಕೃಷ್ಣಗೆ ಬೈತಿದ್ದವ ಶಿಶುಪಾಲ ಅಲ್ಲ ಹಾಕೆ ಎಕ್ಸಾಕ್ಟ್ಲಿ ಮೋಸ್ಟ್ಲಿ ಶಿಶುಪಾಲ. ಹೌದಾ? ಅವಾಗ ಮಂದಿ ಅಂತಿದ್ರಂತ, ಸ್ವತಃ ಅರ್ಜುನನ್ನಂತ, ಇಷ್ಟು ಬೈತಾರೆ ನೀನು ಸುಮ್ಮನೆ ಯಾಕೆ ಕುಂತಿ ಅಂತಿಕೊಂಡು. ಯಾಕೆ ಸುಮ್ಮನೆ ಕುಂತಿ? ನಾನು ಅವ್ರಿಗೆ ಮಾತು ಕೊಟ್ಟಿನಿ, 108 ಸಲ ತಪ್ಪು ಮಾಡೋ ಮಟ್ಟ ಶ್ರಮ ಮಾಡ್ತೀನಿ. 108 ಮುಗಿದಿಲ್ಲೋ 5 ಕತೆ ಒಂದೊಂದಂತ. ಹಂಗೆ 108 ಸಲ ಆಗಿದ್ದು 9ನೇ ಸಲ ಅಂತ ಮುಗೀತಪ್ಪ. ಹಂಗೆ ನಮಗೇನು ಅನಿಸಿರ್ತೈತಿ, ಅದು ಹಿಂಗೆ ಬೆಳ್ಕೊಂಬಂದಿರ್ತೈತಿ. ನಮ್ಮ ಕರ್ಮದ ಕಾರಣದಿಂದಾಗಿ ನಮ್ಮ ಪಾಪದ ಬುತ್ತಿ ಏರ್ಕೊಂತ ಬರ್ತದೆ, ಪಾಪದ ಡೆನ್ಸಿಟಿ ಏರ್ಕೊಂತ ಬರ್ತದೆ. ಅವಾಗ ಒಂದು ಸಲಕ್ಕೆ ಆಗ್ಬಿಡ್ತದೆ ಅದು. ಒಂದೊಂದು ಜೀವನದೊಳಗೆ ಎಷ್ಟು ಆಘಾತಕ್ಕೋ ಗೊತ್ತಿಲ್ಲ. ನಿಮ್ಗೆ ಯಾರೂ ಆಗಿರ್ಲಿಕ್ಕೆ ಬಂದ್ರೆ ಅದು ಅನಿಸೋದಿಲ್ಲ. ಹಿಂಗೆ ಇದ್ದೊಬ್ಬ ನಮಗೆ ಆಕ್ಸಿಡೆಂಟ್ ಸತ್ತೋಗ್ಬಿಡ್ತಾನೆ. ಏನು ಆಘಾತ ಆಗುತ್ತೆ ಗೊತ್ತದ? ನನ್ನ ಗೆಳೆಯರ ಇದ್ದೊಬ್ಬನ ಮಗ ತೀರ್ಕೊಂಡ್ಬಿಟ್ಟು ಎಷ್ಟು ಆಘಾತ ಆಗ್ತದೆ. ಗಂಡ ತೀರ್ಕೊಂತ, ಇದಕ್ಕಿಂತ ಹೆಚ್ಚಿನ ಪನಿಷ್ಮೆಂಟ್ ಬೇಕಾ ನಿಮಗೆ? ನಿಮ್ಮ ಸೊಕ್ಕು ಬರೋಕ್ಕೆ ದೇವ್ರು ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕು? ಮಕ್ಕಳು ಸಾಯ್ತವ, ಗಂಡ ಸಾಯ್ತಾನ, ನಿಮಗೆ ನೌಕರಿನೇ ಸಿಗೋದಿಲ್ಲ, ಮದುವೆನೇ ಆಗೋದಿಲ್ಲ, ಒಂದು ಕೆಲಸ ಸಕ್ಸಸ್ ಆಗೋದಿಲ್ಲ. ಒದ್ದಾಡ್ತೀರಿ ಏನು ಕೆಲಸ ಮಾಡೋಕೆ ಹೋಗ್ತೀರಿ? ಎಲ್ಲ ಇದು ಏನು ಬಿಸ್ನೆಸ್ ಮಾಡ್ಕೊಂಡು ಎಲ್ಲ ಫೇಲು. 13 ಕನ್ಯಾ ನೋಡಿ ಒಂದು ಸೆಟ್ ಆಗಬಾರ್ದು, 2 ಸೆಟ್ ಆಗಿದ್ದು ಮತ್ತು ಅವರು ಎಂಗೇಜ್ಮೆಂಟ್ ಆಗಿನೂ ಇದನ್ನು ಮಾಡಿದರು. ಇನ್ನು ನಾಳೆ ಮದುವೆ ಆಕೈತಿ ಹೊಡ್ಕೊಂಡು ಇದನ್ನು ಮಾಡಿದ್ರು, ಆಗೋದಿಲ್ಲ ಅಂದಕ್ಕೆ. ಇಂಥ ಬರ್ತಾವ. ಇದಕ್ಕಿಂತ ಹೆಚ್ಚಿನ ಪನಿಷ್ಮೆಂಟ್ ಬೇಕಾ ಮನುಷ್ಯರಿಗೆ? ಬೇಕಾ?
ಅದಕ್ಕೆ ಎಂದೂ ಸೊಕ್ಕು ಪಡಬೇಡ್ರಿ, ಎಂದೆಂದೂ ಪಡಬೇಡ್ರಿ ಸೊಕ್ಕು. ಯಾವಾಗ ಸೊಕ್ಕು ಪಟ್ರಿ ದೇವರಿಂದ ಅಷ್ಟು ದೂರ ಹೋಗ್ತೀರಿ ನೀವು. ಸೊಕ್ಕು ಯಾವಾಗ ಬರೋಕ್ಕಾಗುತ್ತೋ ದೇವರಿಂದ ಬಲ ದೂರ ಹೋಗ್ತೀರಿ ನೀವು. ಇವತ್ತು ನನ್ನ ಇದ್ರೊಳಗೆ ಎಷ್ಟು ಮಂದಿ ದೀಕ್ಷಾ ಕೊಟ್ಟಿನಿ, ಎಷ್ಟು ಮಂದಿ ಶಿಷ್ಯರದಾರ, ಏನೆಲ್ಲ ಅದ. ಬಟ್ ನನಗೆ ಸೊಕ್ಕ ಬರೋದಿಲ್ಲ ಅನಿಸುತ್ತೆ, ಸೊಕ್ಕ ಬರೋದಿಲ್ಲ. ಒಂದು ಯಾವಾಗಲೂ ಬರ್ತದೆ, ನಾನು ಮನುಷ್ಯ ಅದೀನಿ. ಸೊಕ್ಕ ಬಂದ ಕೂಡ ಇಮ್ಮಿಡಿಯೇಟ್ಲಿ ನಾನು ಸೊಕ್ಕ ಬಿಡ್ಬಿಡ್ತಾನೆ. ಭಾಳತ್ತಿಲ್ಲ ನಿಮ್ಮದು, ಆಮೇಲೆ ಸೊಕ್ಕ ಬಿಡ್ತೇನೆ ಅಂತ ನಂದು ಆಗಿಂದಾಗ ಮುಡಿಬಿಡ್ತಾನ. ಬಹುಶಃ ಇದನ್ನ ನೋಡಿ ಶರೀಫ್ ಸಾಹೇಬರು ಒಂದು ಇದನ್ನು ಬರೆದ್ರೆ ಗೊತ್ತದನ, ಎಲ್ಲರಂತವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ. ದೇವರಿಗೆ ಗಂಡ ಅಂತಾರೆ ಕೆಲವು ಮಂದಿ, ದೇವರಿಗೆ ಗಂಡ ಅಂತಾರೆ, ದೇವರಿಗೆ ಸ್ವಾಮಿ ಅಂತಾರೆ, ದೇವರಿಗೆ ತಂದೆ ಅಂತಾರೆ. ಹೌದಾ? ಕಾಲು ಮುರಿದು ಬಿಟ್ಟ, ನನ್ನ ಇದು ಮಾಡಿ ಕಾಲು ಮುರಿದು ಬಿಟ್ಟವ ಅಂತ ಅಂದರೆ ಹಿಂಗದ ಆ್ಯಕ್ಚುಲಿ ಹೇಳಬೇಕು. ಸ್ವಲ್ಪ ಸೊಕ್ಕು ಬಂತಲ್ಲ, ಸೊಕ್ಕು ಮುರಿದ್ಬಿಡ್ತಾನೆ ದೇವರು. ನಾ ಯಾಕೆ ಸೊಕ್ಕು ಬರೋದು ನನಗೆ ಅಂದ್ರೆ ಅಷ್ಟು ಸಂಸ್ಕಾರ ಯಾಕೆ ಡೆವಲಪ್ ಆಗೈತಪ್ಪ ಅಂದ್ರೆ ನನ್ನ ಬಾಲ್ಯದಿಂದ ಹಿಡಿದು ಬದುಕು ನಂದು ಭಾಳ ಇದು ಅದು ಹೋರಾಟ ಭಯ. ಯಾವಾಗ ನಾನು ಎಲ್ಲರಂತೆ ನಾನು ಹುಟ್ಟಿದೆ. ಆದರೆ ಇವತ್ತು ನಾ ಪದೇ ಪದೇ ಹೇಳ್ತೀನಲ್ಲ, 4-5 ಜನ್ಮಕ್ಕಾಗುವಷ್ಟು ನಾನು ವಿದ್ಯೆಯನ್ನು ಗಳಿಸಿದ್ದೀನಿ, 4-5 ಜನ್ಮಕ್ಕಾಗುವಷ್ಟು ನಾನು ಜ್ಞಾನವನ್ನು ಗಳಿಸಿದ್ದೀನಿ. ನನ್ನ ರೋಚಕ ನನ್ನ ಬದುಕು. ಹೌದಾ? ಎಲ್ಲರಂತೆ ನಾನು ಹುಟ್ಟಿಕೊಂಡು ನಾನು ಹಾಗೆ ಇರಬೇಕಾಗಿತ್ತು. ಆದರೆ ಏನು ಹೇಳ್ಕೊಂಡು ಹೋಗ್ತು, ಎಲ್ಲೆಲ್ಲಿ ಹೇಳ್ಕೊಂಡು ಹೋಗ್ತು ಗೊತ್ತಿಲ್ಲ. ಯಾವಾಗ ನಾನು 11ನೇ ವಯಸ್ಸಿಗೆ ನಾನು ಗುರುಗಳಾಗೀನಿ, ನಾನು ಗುರುವಾಗಿನಿ, ಯೋಗ ಗುರು ಆಗೀನಿ. ಅದಕ್ಕೆ ಮೂಲ ಕಾರಣ ನನ್ನ ತಂದೆ. ಮಠದೊಳಗೆ ಬೆಳೆದೀನಿ, ನಾನು ಸ್ವಾಮಿಗಳ ಹತ್ರ ಬೆಳೆದೀನಿ, ಪಂಡಿತರ ಹತ್ರ ಬೆಳೆದೀನಿ. ಇಲ್ಲಿ ಮೆಂತೆ ಶಾಸ್ತ್ರಿಗಳಂತಿದ್ರು ಗುರುಸಿದ್ದೇಶ್ವರ ಮಠದೊಳಗೆ. ಅವರು ನನಗೆ ವಿದ್ಯಾದಾನ ಮಾಡಿದರು ಆಧ್ಯಾತ್ಮದ್ದು. ನಮ್ಮಪ್ಪ ಅದು ಮುಂಚೆ ಕೊಟ್ಟಿದ್ದು, ಬೀಜ ಹಾಕಿದ್ದ ನಮ್ಮಪ್ಪ. ಬೆಳೀತು ಮುಂದೆ ಯೋಗವನ್ನು ಕಲಿತೆ ಎಷ್ಟು ಕಲಿಬೇಕು. ಎಷ್ಟು ಕಷ್ಟವನ್ನು ಅನುಭವಿಸೇನಪ್ಪ ಅಂತಂದರೆ ಕೈಯಾಗ ರೊಕ್ಕಿಲ್ಲ, ಮಂದಿ ಕಡೆಯಿಂದ ರೊಕ್ಕ ಇಸ್ಕೊಂಡು, ಮಂದಿ ಕಡೆಯಿಂದ ಸಹಾಯ ಮಾಡಿಕೊಂಡು, ಮಂದಿ ಬಿಟ್ಟು ಶರ್ಟ್ ಹಾಕ್ಕೊಂಡು ಖುಷಿ ಪಡ್ತಿದ್ದೆ ನಾವು ಒಂದು ಕಾಲಕ್ಕೆ. ಗುಳೆ ಗುಡ್ದಾಗ ಮಾರವಾಡಿ ಅಂಗಡಿಯಾಗ ಕಸ ಹುಡುಗಿನಿ, ನಾನು ಕಸ ಹುಡುಗಿನಿ. ಒಮ್ಮೆ ಕಸ ಹೊಡಿಯೋದಕ್ಕೆ ಅವ್ರು ಮಾಲಕರು ಬೆಳೆಸ್ಕೊಂಡಿನಿ ನಾನು. ಅದು ಮತ್ತೆ ಹೆಂಗೆ ಪಗಾರ ಇದ್ದಿಲ್ಲ ಅವಾಗ. ಅದು ಏನಂತಿದ್ರು, ಉಮೇದುವಾರಕ್ಕೆ ಅಂತಿದ್ರು ಅವಾಗ. ಪಗಾರ ಇಲ್ದನ ದುಡಿದೀನಿ ನಾನು 2 ವರ್ಷ. ಆಮೇಲೆ ವಾರಕ್ಕೆ 2 ರೂಪಾಯಿ ಪಗಾರ. ನಮ್ಮ ತಂದೆಯವ್ರು ಮತ್ತೊಬ್ಬರ ಕಡೆ ಇದ್ದರು, ವಾರಕ್ಕೆ 7 ರೂಪಾಯಿ ಪಗಾರ ಅವ್ರಿಗೆ. ನಮ್ಮ ತಂದೆ ನನಗೆ ಜವಾಬ್ದಾರಿ ಹಚ್ಚಬೇಕು ಅಂತ ಬರೀ 5 ರೂಪಾಯಿ ಕೊಡ್ತಿದ್ರು, ವಾರಕ್ಕೆ 5 ರೂಪಾಯಿ. 5 ರೂಪಾಯಿ ಸಂತಿ ಮಾಡ್ಕೊಂಬಂತಿದ್ರು. ಒಂದು ವಾರ ಸಂತಿ 5 ರೂಪಾಯಿದಾಗ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಮತ್ತು ಅದ್ರಾಗ ಏನು ಜೀವನ ಮಾಡಿ ಒಂದು 2 ದುಡ್ಡು ಉಳಿಸುತ್ತಿದ್ದೆ, 2 ದುಡ್ಡು ಉಳಿಸ್ಕೊಂಡು ಕೂಡಿಡ್ತಿದ್ದೆ. ಎಂಥ ಬದುಕದು! ಅದು ಎಷ್ಟು ಸುಖ ಇತ್ತು. ಏನು ಕಲಿಬೇಕಂದ್ರೆ ರೊಕ್ಕಿರಲಿಲ್ಲ. ಡೆಕ್ಕನ್ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಅದರ ಕ್ಲಾರ್ಕ್ ಅಂತ ಮಾಡಿದೆ. ಮಾರೋಡೆ ಕಸ ಹುಡುಗಿದೆ, ಮಾರೋಡೆ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟೆ. ಇದು ಆದಮೇಲೆ ಮತ್ತೆ MA ಹೋದೆ. ಅದು ನಮ್ಮ ಮತ್ತೊಬ್ಬರು ಸಹಾಯದಿಂದನೇ. ಅಲ್ಲಿ ಲೈಬ್ರರಿಯಾಗಿ ದುಡಿತಿದ್ದೆ, ಬುಕ್ ಬೈಂಡಿಂಗ್ ಮಾಡ್ತಿದ್ದೆ. ಅವು ಗಳಿಸ್ಬೇಕಲ್ಲ. ಹಾಸ್ಟೆಲ್ ಹಾಕಿದ್ದಿಲ್ಲ, ಮಾಂತಪ್ಪಗಳ ಕಡೆ ಖಾಲಿ ಬಿದ್ದೆ. 4 ವರ್ಷ ಅಲ್ಲೇ ಮುರುಘಾ ಮಠದಾಗ ಬೆಳೆದಿನಿ ನಾನು. ಮಾಂತಪ್ಪಗಳು ಮಗ್ಲು ಕೂತ್ಕೊಂಡು ಊಟ ಮಾಡಿ. ಎಂಥ ಭಾಗ್ಯ, ಏನು ಸೌಭಾಗ್ಯ ನಂದು. ಎಷ್ಟು ಜಿಡ್ಡು ಕೃಷ್ಣಮೂರ್ತಿ ನೋಡ್ರಿ ನೀವು. ನಮ್ಮ ಅಪ್ಪ ಅವ್ರ ಕಡೆ ಕರ್ಕೊಂಡು ಹೋಗಿ ಕೂಡಿಸ್ತಿದ್ದ. ಅವರು ಇಂಗ್ಲೀಷ್ನಲ್ಲಿ ಲೆಕ್ಚರ್ ಗೊತ್ತಾಗಿದೆ, ಬಟ್ ಅವ್ರನ್ನ ನೋಡಿನಿ ನಾನು. ಓಶೋರು ಕೂಡ ಬದುಕೀನಿ, ಸ್ವಾಮಿ ಚಿನ್ಮಯಾಂದ್ರು ಕೂಡ ಇದ್ದೀನಿ, ಸ್ವಾಮಿ ಮುಕ್ತಾನಂದರು ಕೂಡ ಇದ್ದೀನಿ. ಎಷ್ಟು ಮಂದಿ ಕೂಡ, ಎಷ್ಟು ಸಂತರು ಕೂಡ. ಹಾಗಾಗಿ ನನ್ನ ಕತೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೆಂಗೆ ಡೆವಲಪ್ ಆಗೈತಪ್ಪ ಅಂತಂದ್ರೆ, ಬಾಂಬೆದವ್ರು ನೇಚರ್ ಕ್ಯೂರ್ ಕಲಿಯಕ್ಕೆ ಹೋಗಿದ್ದೆ. ಇಲ್ಲಿ ಅಭ್ಯಾಸ ಮಾಡೋದು, ಅಲ್ಲೇ ಇದು ಮಾಡೋದು, ಇಂಟರ್ನಲ್ ಎಕ್ಸ್ಟರ್ನಲ್ ತಿರ್ತಿದ್ದಿಲ್ಲ. ಬಾಂಬೆಗೆ ಹೋಗಿ ರೊಕ್ಕ ಇರ್ತಿದ್ದಿಲ್ಲ ಅವಾಗ, ಕಮ್ಮಿ ಟ್ರೈನು. ಹೌದಾ? ಮತ್ತು ಆ ಬುಕ್ಕಿಂಗೂ ಭಯಂಕರ ಬೆಸ್ಟ್ ರಶ್ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. 5 ಸರಿ ಬಾಂಬೆಗೆ ಹೋದ್ರಪ್ಪ ಅಂತಂದ್ರೆ ನನಗೆ ಒಳಗೆ ಸೀಟ್ ಇರ್ತಿದ್ದಿಲ್ಲ. ಅವಾಗ ಈ ಬೋಗಿ ಕೂಡ್ತಿದ್ದಿಲ್ಲ, ನಡ್ಬರ್ಕ ಹಿಂಗೆ ಹುಕ್ ಮಾಡಿ ಕೂಡಿಸ್ತಿದ್ದಿಲ್ಲ. ಅದ್ರ ನಡ್ಬರ್ಕ ನನ್ನಂಗೆ ಒಂದು 20 ಮಂದಿ ಇರ್ತಿದ್ದೆ ನಡ್ಬರ್ಕ, ಸೀಟ್ ಸಿಗಲಾರ್ದವರು.
20 ಮಂದಿ ಕತ್ತಲು ಅಡಿತು ಹೋಗಿ ನಾನು ಬಿದ್ರಪ್ಪ ಹೆಣನ ಅದು ನಡ್ಬರಕ್ಕೆ ಮಳೆ ಬಂದದ್ದು ಬೆಳೆ ತೋರಿಸ್ಕೊಂಡು ಹೋಗಿ ನಾನು ಅಲ್ಲಿ ಹೋಗಿ ಅಲ್ಲಿ ಲಾಜಿನ್ ರೊಕ್ಕ ಇದ್ದಿಲ್ಲ. ಅವಾಗ ಏನು ನನ್ನ ಚಮತ್ಕಾರ ಹಾಕಿತ್ತಪ್ಪ ಅಂತಂದ್ರೆ ಒಮ್ಮೊಮ್ಮೆ ಯಾವಾಗಲೂ ಒಳಗೆ ಹೊಕ್ಕಿದ್ನಲ್ಲ ಶೀಟ ಕೊಡ್ತಿದ್ರು ಹಾಗೆ ಹಾಗೆ ಸರಿಸಿದ್ರು ಅವರು. ನಾ ಮುಂದೆ ಹಿಂಗೆ ಕನ್ಸ್ಕೊಂಡು ಒಬ್ಬರ ಮ್ಯಾಗ ಹಿಂಗೆ ಕನ್ಸ್ಕೊಂಡು ದೇವ್ರ ಇವ ನಾನು ಶೀಟ್ ಕೊಟ್ಟಾನ ಅಂದ್ಕೊತಿದ್ದೆ. ಅವ ಕರೆದು ಯಾವ್ರಿಗೆ ಹೊಂಟೆ ಅಂತೀನಿ ಬಂಬೇಕು ಏನು ಮಾಡಕತ್ತಿ ನಾ ಹಿಂಗೆ ಹೈ ಬಾ ಅಂತ ಕುಡಿಸಿದ್ರು ಅವರು. ಬಾ ಅಂತ ಕುಡಿಸೋದು ಅಷ್ಟೇ ಅಲ್ಲ, ಮುಂದೆ ಹಾಂಗೆ ಮಾತಾಡ್ತಾ ಅವ್ರ ಮ್ಯಾಗ ಏನು ಪ್ರಯೋಗ ಹಾಕಿದ್ದು ಗೊತ್ತಿಲ್ಲ. ಅವಾಗ ಮಕ್ಕಳ ಜಾಗ ಬಿಡ್ತಿದ್ರು ಅವರು. ಮುಂದೆ ಅಲ್ಲಿ ಲಾಜ್ ಇರ್ತಿದ್ರು, ಬಾಂಬೆಗೆ ಲಾಜ್ ಮಾಡೋದು ಈಗಲೂ ಆಗೋದಿಲ್ಲ ನನ್ನ ಕಡೆಯಿಂದ. ಅವಾಗ ವಿರಾರ್ ಅಂತ ನಾವು ದಾದಾ ಅಂತೂ ವಿರಾರ್ ಅಂತ ಹೊಕ್ಕಿದ್ದೆ. ಅದು ಲಾಸ್ಟ್ ಸ್ಟೇಷನ್ಗೆ ಇಳಿಬೇಕು, ಫಸ್ಟ್ ಸ್ಟೇಷನ್ಗೆ ಹತ್ಬೇಕು. ಯಾಕಪ್ಪ ಫಸ್ಟ್ ಸ್ಟೇಷನ್ ಹತ್ತಿದ್ರಪ್ಪ ನಿಲ್ತಿತ್ತು. ಈಗ ನಡ್ಬರ್ಗೆ ಹತ್ತಕ್ಕಾಗೋದಿಲ್ಲ, ಬಾಂಬೆದಾಗ ಹತ್ತಿದ್ದೆ. ವಿರಾರ್ ಅಂತ ಲಾಸ್ಟ್ ಸ್ಟೇಷನ್ ಇರ್ತಿತ್ತು, ಅಲ್ಲಿ ಹೋಗಿ ಹಿಡಿದು ಬಿಡ್ತಿದ್ದೆ. ಅಲ್ಲಿ ಹೋಗಿ ಹಿಡಿದು ಪೊಲೀಸ್ ಸ್ಟೇಷನ್ನಾಗ ಒಬ್ಬರು ಪರಿಚಯ ಮಾಡ್ಕೊಂಡೆ. ನನ್ನ ಬ್ಯಾಗ್ ಅವ್ರು ಪೊಲೀಸ್ ಸ್ಟೇಷನ್ನಾಗ ಇಟ್ಟು ಹೊರಗೆ ಮಕ್ಕೊಂತಿದ್ದೆ. ಏನು ಚಮತ್ಕಾರ. ಮತ್ತು ಮಠಮಾನಿಗಳು ಹೊಕ್ಕಿದ್ದೆ, ಸೆಂಟ್ರಿಗೆ ಹೊಕ್ಕಿದ್ದೆ, ಚಿನ್ಮಯ ಮಿಷನ್ಗೆ ಹೊಕ್ಕಿದ್ದೆ. ಅಲ್ಲಿ ಅನಾಹುತ ಪಂಡಿತರು ಪರಿಚಯ ಹಾಕಿದ್ರು. ಲೋನಾವಳಕ್ಕೆ ಹೋಗಿದ್ದೆ. ಎಂತೆಂಥವ್ರು ಪರಿಚಯ ಆಯ್ತಪ್ಪ ಅಂದ್ರೆ ಅದು ನನ್ನ ಎಲ್ಲೆಲ್ಲೋ ಹೋಯ್ತು ನನಗೆ. ಸತ್ಯೇಂದ್ರನಾಥ್ ದ್ವೈಸ್ ಅಂತ ತಿಳ್ಕೊಂಡು ಲೋನಾವಳದಾಗ ಕೈವಲ್ಯ ಧಾಮ ಅಂತದ, ಕುವಲಯಾನಂದ್ರ ಶಿಷ್ಯ ಅವ ಭೇಟಿಯಾಗಿ ನನಗೆ ಮತ್ತೆ ದಿಲ್ಲಿ ಕರ್ಕೊಂಡೋದವ. ಇಬ್ರು ಕೂಡ ದಿಲ್ಲಿ ಹೋದಿವಿ. ರೊಕ್ಕ ನಂದು ಕರೆ ಅವನೇ ಕರ್ಕೊಂಡೆ ಇದು ಇಲ್ಲ, ನಾನೇ ರೊಕ್ಕ ಕರ್ಕೊಂಡು ಅವ್ನು ಕೂಡ ಹೋದೆ. ದಿಲ್ಲಿ ಒಳಗೆ ಮಂತ್ರ ತಂತ್ರ ಅಂತಕೊಂಡು ಇದು ಕಲಿತೆ. ಆಮೇಲೆ ಅಲ್ಲಿ ನರೇಂದ್ರದ ಶ್ರೀಮಾಲಿ ಅಂತಕೊಂಡು ಬಂದಿದ್ರು ಅವರು. ಒಂದು ಉಪನ್ಯಾಸ ಇತ್ತು ಅವರು. ಅವ್ರ ತೇಜಸ್ಸು, ಅವ್ರ ಜಾಣತನ, ಅವ್ರು ಮಾಡೋ ಚಮತ್ಕಾರ ನೋಡಿ ಅವ್ರ ಶಿಷ್ಯ ಆದ. ನನಗೆ ಜೋಧ್ಪುರಕ್ಕೆ ಬಾ ಅಂದರು. ನಾವು ಕೂಡ ಜೋಧ್ಪುರಕ್ಕೆ ಹೋದಿವಿ. ಅಲ್ಲಿ ವಿರಜಾನಂದ ಸ್ವಾಮಿ ಅಂತ ಭೇಟಿ ಆದರು. ಅವ್ರು ಕೂಡ ಮಾತಾಡೋ ಮುಂದೆ ಅನೇಕ ಆಶ್ರಮಗಳ ಪರಿಚಯ ಆಯ್ತು ನನಗೆ. ಆಶ್ರಮ ನೋಡ್ತಿಲ್ಲ ಅಂತ ಕೇಳಿದ್ರು. ಹ್ಞೂ ಅಂತಂದೀವಿ ನಾವು. ಅಲ್ಲಿ ಏನು ವಿದ್ಯೆ ಕಲಿಸ್ತಾರೆ? ಪ್ರಾಣಸ್ತಂಭನ ವಿದ್ಯೆ. ಅವು ಗೊತ್ತಾಗ್ತದೆ ಎಷ್ಟು ಚಮತ್ಕಾರ. ಕೈಯಾದರೂ ಹಕ್ಕಿಲ್ಲ, ಆದ್ರೆ ಧಾರ್ಷ್ಟ್ಯತೆ ಇತ್ತು, ಕಲಿಬೇಕು ಅನ್ನೋ ಇದು ಇತ್ತು. ಹೋದಿವಿ ಋಷಿಕೇಶ್ದಾಗ, ಹರಿದ್ವಾರದಾಗ, ಕೇದಾರನಾಥ, ಬದ್ರಿನಾಥ ಎಷ್ಟು ಅಡ್ಡಾಡಿದ್ದು. ಮುಂದೆ ಒಂದು ಕತೆ ಹೇಳ್ತೇನೆ ನಿಮಗೆ. ಆದ ಕತೆ ಬದ್ರಿನಾಥದಿಂದ ಅಲ್ಲಿ ಭೀಮತಲ ಅಂತ ಬರ್ತದೆ. ಭೀಮತಲದಿಂದ 37 ಕಿಲೋಮೀಟರ್ ದೂರ ಅಗ್ನಿಶಿಲಾ ಅಂತ ಬರ್ತದೆ. ಇನ್ನೂ ಭಾಳ ದೂರದ ಒಂದು ಹೇಳ್ಕೊಂಡು ಕುಂತ್ರೆ ಮತ್ತೆ ಇಲ್ಲಿ 2 ತಾಸು ಬೇಕು. ಆ ಅಗ್ನಿಶಿಲಾ ಮ್ಯಾಗ ಹೋಗಿ ಕುಂತ್ರಪ್ಪ ಅಂದ್ರೆ ಅದು ಒಂಥರ ನಿಮ್ಗೆ ಯಾರೂ ಒಪ್ಪಲಿಕ್ಕಿಲ್ಲ. ಅಲ್ಲಿ ಹೋಗಿ ಕುಂತ್ರಪ್ಪ ಅಂತಂದ್ರೆ ಒಂದು ಸಂಜ್ಞೆ ಹೋಗುತ್ತೆ ಅಲ್ಲಿ ಆಶ್ರಮಕ್ಕೆ. ಹೇಳಿದ್ನೆಲ್ಲ ಜ್ಞಾನಗಂಜ, ಸಿದ್ಧಗಂಜ, ದಿವ್ಯಗಂಜ, ದೇವಗಂಜ ಅಂತಿಕೊಂಡು ಅಲ್ಲಿ ಟಚ್ ತೊಗೋಬೇಕು ನಾವು ಅಲ್ಲಿ ಹೋಗಿ ಕುಂತ್ರೆ ಸಾಕು. ಅವ್ರು ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಅವರು ಕರ್ಕೊಂಡು ಹೋಗಕ್ಕೆ ಬರ್ತಾರ. ಮತ್ತು ಅಗ್ನಿಶಿಲಾ ಅನ್ನೋದು ಹೆಂಗೈತಪ್ಪ ಅಂದ್ರೆ ಫೈರ್ ರಾಕ್ ಅಂತಾರೆ. ಅಲ್ಲಿ ವಶಿಷ್ಠ ಲೀನಿ ಅಂತದ. ಅಲ್ಲಿ ಅದ್ರ ಹತ್ರ ವಶಿಷ್ಠ ಲೀನಿಯಿಂದ 3 ಕಿಲೋಮೀಟರ್ ದೂರ ಇರ್ತದೆ. ಅಲ್ಲಿ ಹೋಗಿ ಕುಂತ್ರಪ್ಪ ಅಂತಂದ್ರೆ ಸುತ್ತಲೂ ಒಂದು ಕಾಳು ಬಿಡ್ದಂಗೆ ಬರ್ಪ 4-5 ಫುಟ್ ಬರ್ಪ. ಬಟ್ ಅಗ್ನಿಶಿಲಾದ ಮೇಲೆ ಒಂದು ಹನಿ ಬರ್ಪಿಲ್ಲ. ಯಾಕಂದ್ರೆ ಬೆಂಕಿ ಅದು. ಆ ಇಡಿನ ಪಡಿನ ಸುಡ್ತಿತ್ತು ಅದು. ಈ ಚಮತ್ಕಾರ ಈಗಲೂ ಅದು ಎಲ್ಲ ಆಮೇಲೆ ಯಾರಿಗೂ ಕಾಣೋದಿಲ್ಲ. ಅದು ಅಂದ್ರೆ ಇದ್ರ ಮಧ್ಯೆ ಸಿಕ್ಕೊಂಡದ್ದು. ಅದು ಹುಡುಕಿ ಕುಂತು ಹೋಗ್ಬೇಕಷ್ಟೇ. ಅದು ನನಗೆ ಗೈಡ್ ಮಾಡಿದರು. ಏನು ಅದ್ಭುತ. ಅದನ್ನೆಲ್ಲ ನೆನೆಸ್ಕೊಂಡಾಗ ಭಾಳ ಚಮತ್ಕಾರ ಅನಿಸುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಸರ್ವಜ್ಞನೆಂಬುವನು ಗರ್ವದಿಂದ ಹಾಗೇನೆ ಎಲ್ಲರೊಳಗೆ ಒಂದೊಂದು ನುಡಿಗಳಿತ್ತು ವಿದ್ಯೆಯ ಮೇರು ಪರ್ವತನೇ ಆದ. ನಾ ಏನು ಮಾಡಿಲ್ಲ ವಿದ್ಯೆ ತಗೊಳಕ್ಕೆ. ಕೇರಳಕ್ಕೆ ಹೋದೆ, ದಿಲ್ಲಿಗೆ ಹೋದೆ, ಬಾಂಬೆಗೆ ಹೋದೆ. ಎದಕ್ಕೆ? ಯಂತ್ರ ಮಂತ್ರ ತಂತ್ರ ಕಲೆ. ಎದಕ್ಕೆ? ನನಗೆ ಬರ್ತಕ್ಕಂಥ ನನ್ನಲ್ಲಿ ಬರ್ತಕ್ಕಂಥ ಸಾಧಕರು ಹಿಂಗೆ ಕಷ್ಟ ಹೇಳ್ಕೊತಿದ್ರು. ಏನು ಮಾಡ್ಕೋಬೇಕಪ್ಪ ಇವ್ರಿಗಂತ ಏನು ಮಾಡಬೇಕಪ್ಪ. ಈಗಲೂ ಹಂಗೆ ಅನಿಸುತ್ತೆ. ಎಷ್ಟೋ ಮಂದಿ ನನ್ನ ಗಂಡ ನಾನು ಹೊರಗೆ ಹಾಕ್ಯ. ನಾನು ಎಷ್ಟೋ ಮಂದಿ ಬಂದರ ಥರ ನನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ದ ಮತ್ತೊಬ್ಬಿ ಕೂಡ ಹೇಳಾಗ ನಾನು ಮಾತಾಡಿದ್ರೆ ಒದಿತಾನ, ಹೊಡಿತಾನ. ನನ್ನ ಬಾಳಿನ ಅರಕಾಗೈತಿ. ನನ್ನ ಮಕ್ಕಳು ಮಾತು ಕೇಳಬಾರ್ದು. ಇವನ್ನೆಲ್ಲ ಕೇಳಿದಾಗ ಮನಸ್ಸು ಕಸಿರುತ್ತೆ. ಇವ್ರ ಸಂಬಂಧ ಏನು ಮಾಡಬೇಕಪ್ಪ ಅನಿಸುತ್ತೆ. ಇದಕ್ಕಾಗಿ ನಾನು ಎಲ್ಲ ವಿದ್ಯೆ ಕಲಿತು ಬಂದೆ. ಎಷ್ಟು ವಿದ್ಯೆ ಕಲಿತೀನಪ್ಪ ಅಂದ್ರೆ ಚಮತ್ಕಾರ ಆಗಿವೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದ್ರ ಜೊತೆಗೆ ಈ ಆಧ್ಯಾತ್ಮ ವಿದ್ಯೆ ಕಲಿತಿದ್ದೆ, ಯೋಗ ವಿದ್ಯೆ ಕಲಿತಿದ್ದೆ. ಕಲಿತ ಧನ್ಯ ಆದೆ ನಾನು. ಹೌದಾ? ಅಲ್ಲಿ ಹೋಗಿ ಕೂಡ್ತಿದ್ದೆ.
ಕರ್ಕೊಂಡು ಹೋಗಿದ್ರು. ನಾನು ಹೇಳಿದ್ನಲ್ಲ ಮೊನ್ನೆ ಬಹುಶಃ ಹೇಳಿರ್ಬೇಕಿದ್ದನ್ನು. ಅವರು ಅಂತರ್ಶರೀರಿಯಾಗಿ ನನ್ನ ಕರ್ಕೊಂಡು ಹೋಗಿದ್ರು. ಅವರು ಕರ್ಕೊಂಡೋಗಿ ಅಲ್ಲಿ ಯಾರು ಕರ್ಕೊಂಡು ಹೋಗಿದ್ರು ಏನೂ ಇಲ್ಲ, ಅದು ಅಲ್ಫಾ ಸ್ಟೇಟ್. ಅದು 2 ತಿಂಗಳ ಆ ಆಶ್ರಮದಾಗಿದ್ರಪ್ಪ ಅಂತಂದ್ರೆ ಮತ್ತೆ ತಂದು ಅಲ್ಲೇ ಅಗ್ನಿಶಿಲಾಗಿ ಬಿಡ್ತಾರೆ. ಅವರು 2 ತಿಂಗಳಾಗಿತ್ತು. ನಾನು ಅಲ್ಲಿ ಹೋಗಿ ನನಗೆ 2 ದಿವಸ ಹೋಗಿ ಅನಿಸುತ್ತೆ. 2 ತಿಂಗಳ 2 ದಿವಸ ಅಲ್ಲಿದ್ದೆ ಅನಿಸಿತ್ತು. ಮತ್ತು ಅಲ್ಲಿ ಏನು ಅಂದರೆ ಮಸಕು ಸ್ವಪ್ನದೊಳಗಾದಂಗೆಲ್ಲ ಅವು. ನಾ ಏನು ಕಂಡೀನಿ, ಏನು ಅನುಭವ ಪದ್ಧತಿ ಎಲ್ಲ ಸ್ವಪ್ನದೊಳಗೆ, ಏನೋ ಖಬರೇ ಇಲ್ಲ. ಅಂಥ ಆಶ್ರಮ ಅದಾವ ಇವತ್ತು, ಅಂಥ ಆಶ್ರಮ ಅದಾವ. ಅದು ಯಾವುದು ಸ್ವರ್ಗಗಂಜೋ, ದಿವ್ಯಗಂಜೋ, ಜ್ಞಾನಗಂಜೋ, ಯಾವುದು ನನಗೆ ಕನ್ಫ್ಯೂಷನ್. ಬಟ್ ಅದನ್ನು ಕೇಳಿದಾಗ ಅವ್ರು ಹೇಳೋದು ಇಷ್ಟೇ, ನಿಮಗೆ 2 ತಿಂಗಳು 2 ದಿವಸ ಆಯಿತು ಅಂತೀರಿ ನೀವು, 1 ವರ್ಷ 1 ದಿನ ಆಗುತ್ತಲ್ಲ ಅಂತಂತಾರೆ ಅವರು. ಅಲ್ಲಿ ಕೂತ್ರೆ 1 ವರ್ಷ ಅಲ್ಲಿದ್ರೆ ನಿಮ್ಗೆ 1 ದಿನ ಕಳೆದಂಗೆ ಅನಿಸುತ್ತೆ ಅಂತಾರೆ. 11 ವರ್ಷ ಅವ್ರು ಕಳೆದ್ರೆ 11 ದಿವಸ ಕಳೆದಂಗೆ ಅವರು. ಅದಕ್ಕೆ ಅವ್ರು 1000 ವರ್ಷ ಬದುಕ್ತಾರೆ. ಇನ್ನೂ ಅಲ್ಲಿ ಅಶ್ವತ್ಥಾಮದನ ಅಂತ ಹೇಳ್ತಾರೆ. ಅನೇಕ ಚಿರಂಜೀವಿಗಳು ಆಗಿದವರು, ಯಾರ್ಯಾರು ಚಿರಂಜೀವಿಗಳಾಗಿರಲ್ಲ ಒಟ್ಟರು ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾವು ಕಂಡಿಲ್ಲ. ಬಟ್ ಆ ಸಂದರ್ಭ ಅದರಂತರ ಈಗ ನಂಬಬೇಕು. ಮೊದಲು ನಾನು ನಂಬ್ತಿದ್ದಿಲ್ಲ. ಅಂಥ ವಿದ್ಯೆಯನ್ನು ಕಲಿಲಿಕ್ಕೆ ಭಾಳ ಆಸಕ್ತಿ ಬಂತು ನನಗೆ. ಹೌದಾ? ನರೇಂದ್ರ ಶ್ರೀಮಾರಿಗೆ ನಿಖಿಲೇಶ್ವರಾನಂದ ಅಂತಿದ್ದರು. ಹೌದಾ? ಮುಂದೆ ಅವ್ರು ನನಗೆ ಪಲಾರಿ ಬಾಬಾ ಅನ್ನೋರು ಪರಿಚಯ ಮಾಡಿಕೊಟ್ರು. ಪಲಾರಿ ಬಾಬಾ ಅಂದ್ರೆ ಬರೀ ಹಣ್ಣು ಮ್ಯಾಗ ಅವರು. 1 ದಿವಸ ಚಪಾತಿ ಇಲ್ಲ, ಹಣ್ಣಿಲ್ಲ, ಸಾರಿಲ್ಲ, ಬರೀ ಹಣ್ಣು. ಇನ್ನೊಬ್ರು ಬರ್ಫಾನಿ ಬಾಬಾ ಅಂತಂದ್ರೆ ಮತ್ತೊಬ್ರು ಅವರು ಬರೀ ಬರ್ಫಿನ ಮ್ಯಾಗ ಹೊಟ್ಟೆ ಹಸಿತಿಲ್ಲ, 1 ಕಣ್ಣಿ ಬರ್ಫ್ ತಿನ್ನೋರು. ಯಾಕೆ ಬರ್ಫ್ ಎಲ್ಲ ಕಡೆ, ನೀರಡಿಕೆ ಆಗ್ತಿಲ್ಲ, 1 ಕಣ್ಣಿ ಬರ್ಫಾನಿ ಬಾಬಾನ ಅಂತ ಅವ್ರ ಹೆಸರು. ಅವ್ರು ಕೂಡ ಕಾಲ ಕಳೆದದ್ದು ರೋಚಕ ನನ್ನ ಬದುಕಿನೊಳಗೆ. ಅವಾಗ ನನಗೆ ಪ್ರಾಣಸ್ತಂಭನ ವಿದ್ಯೆ ಕಲಿಬೇಕನ್ನಿಸ್ತು. ಒಟ್ಟು 16 ಮಂದಿ ಇದ್ದೀವಿ. ದೇವೇಂದ್ರ ಕುಮಾರ್ ತ್ರಿವೇದಿ ಅಂತ ತಿಳ್ಕೊಂಡು ಋಷಿಕೇಶದೊಳಗೆ ಮಂತ್ರಾನುಸಂಧಾನಕ್ಕಿಂತ ವ್ಯವಸ್ಥಾಪಕರಿದ್ದರು ಅವರು. ನಾನು ಹೆಸರು ಬರೆಸಿದೆ. ಏನೇನು ಟೆಸ್ಟ್ ಮಾಡಿದ್ರು, ಇದು ಮಾಡಿದ್ರು, ಎಲ್ಲರೂ ಪಾಸ್ ಆದರು. ಮುಂದೆ ಪ್ರಾಣಸ್ತಂಭನ ವಿದ್ಯೆ ತಗೊಳ್ಳಿಕ್ಕೆ ಫಸ್ಟ್ ಸ್ಟೆಪ್ 5 ಸ್ಟೆಪ್ನಾಗ ಕಲಿಸೋರಿದ್ರು ಅವರು. ಫಸ್ಟ್ ಸ್ಟೆಪ್ಪು ತಯಾರಾದರು. 8 ಮಂದಿ ಡಾಕ್ಟ್ರನ್ನ ಬಿಡ್ತಾರೋ ನಾವು ಕೂರ್ಸೋರು. ನಾವು ಸುತ್ತಲೂ 8 ಮಂದಿ ಡಾಕ್ಟರ್. ಮತ್ತು ನಮ್ಮ ಕಡೆ ಇಂಡೆಮಿಟಿ ಬಾಂಡ್ ಬರೆಸುವಂತಾರೆ. ಇಂಡೆಮಿಟಿ ಬಾಂಡ್ ಅಂದ್ರೆ ಮೃತ್ಯುಪತ್ರ. ಹಿಂಗೆ ಮಾಡೋದ್ರಿಗೆ ಏನು ಸತ್ತಪ್ಪ ಅಂದ್ರೆ ಅವನ ಜವಾಬ್ದಾರಿ ಅಂತು ಬರೆದು ಕೊಟ್ಟಿನಿ. ಅವಾಗ ಖಬರೇ ಇಲ್ಲ ನನಗೆ. ಏನು ರಾತಪ್ಪ ಅಂದ್ರೆ ತಿಳಿಸೋರು ಯಾರು? ಈಗಿನ ಚಲ SMS ಇಲ್ಲ, ಮೊಬೈಲ್ ಇಲ್ಲ, ಫೋನೂ ಇಲ್ಲ. ಅಲ್ಲಿ 4 ತಿಂಗಳು ನಾನು ಗಾಯಬ. ಎಷ್ಟೋ ಸರಿ ಹಿಮಾಲಯದ ಒಬ್ಬನೇ ಅಡ್ಡಾಡೋ ಮುಂದೆ ಮ್ಯಾಗಿದ್ದ ಪ್ರಪಾತನಾಗ ಉಳ್ಳಿ ಬಿದ್ದೀನಿ. ಅಕಸ್ಮಾತ್ ಸತ್ತಿದ್ರೆ ಅಲ್ಲೇ ಹೆಣ. ಏನು ಅವ್ರು ರೋಚಕ ಹಾಕೋ ಇವತ್ತು ಮೈ ಝುಮ್ ಅಂತ ನನಗೆ. ಯಾರ್ಯಾರು ಬೆಟ್ಟಿಗಿಲ್ಲ, ಏನೇನು ಮಾಡೀನಿ. ಗಂಗೋತ್ರಿ ಒಳಗೆ ಮಂದಿ ಸ್ನಾನ ಮಾಡ್ತಾರೆ, ನಾನು ಮಾಡಿರ ಜಟಕ ಹೊಡಿತು ನನಗೆ. ಪೂರಾ ಬರ್ಪದ ನೀರೊಳಗೆ ಹಿಂಗೆ ಸ್ನಾನ ಮಾಡಿದ ಕೂಡ ಬೇಹೋಶಾಗಿ ಬಿದ್ದುಬಿಟ್ಟೆ. ಕಬ್ರ ಇಲ್ಲ. 15 ನಿಮಿಷ ಮಂದಿ ಕಾಲು ತಿಕ್ಕಿ ಕೈ ತಿಕ್ಕಿ ಹುಚ್ಚೋದಿಲ್ಲ ನೀ ಅಂತ ಬೇಯ್ದ್ರು ನನಗೆ. ಅಂಥವೆಲ್ಲ ಅನುಭವಗಳು. ಮುಂದೆ ಪ್ರಾಣಸ್ತಂಭನ ಕಲಿಯುವಾಗ ಒಂದು ಅನುಭವ ಹೇಳಿ ನಾನು ಮುಗಿಸ್ತೇನೆ. ಏನಾಯ್ತಪ್ಪ, ಇವೆಲ್ಲ ಅನೇಕ ವಿದ್ಯೆಗಳಿದಾವ, ಅನೇಕ ನಾನು ಅನುಭವಗಳಾಗ್ಯಾವ. ಆದರೆ ಇದು ಒಂದು ಏನು ನಾನು ಹೇಳ್ಕೊಡ್ತೀನಲ್ಲ, ನನಗೆ ಇನ್ನೂ ತನಕ ಮರಿಲಿಕ್ಕೆ ಆಗ್ತಾಯಿಲ್ಲ. ಏನಾಯಿತು, ನಾನು ಒಂದು 17 ಜನರು ಕೂಡ 1-2 ಗೆಳೆಯರು ಮಾಡ್ಕೊಂಡಿದ್ದೆ. ಅವ್ರು ಕೂಡ ನಾವು ವಿದ್ಯೆ ಕಲಿತೆ. ಆ ವಿದ್ಯೆ ಕಲಿ ಮುಂದೆ ನಮಗೆ ಒಂದು ಪ್ರೊಸೆಸ್ ಮಾಡಿಸ್ತಾರೆ. ಫಸ್ಟ್ 21 ಮಿನಿಟ್ಸ್ ನಮಗೆ ಬ್ರೆತ್ ಹೋಲ್ಡ್ ಮಾಡಿಸ್ತಾರೆ. ಫಸ್ಟ್ ಸ್ಟೆಪ್ಪಿಗೆ ಅದೊಂದು ಇದು ಇರ್ತದೆ. 21 ನಿಮಿಷ ಉಸಿರು ಬಿಗಿ ಹಿಡಿಯೋದು. ಅದನ್ನು ನಮಗೆ ಟ್ರೈನಪ್ ಮಾಡಿದ್ರು ಮೊದಲು, ಹಾಗೆ ಇದು ಮಾಡಿದ್ರು. ಮುಂದೆ ಹೇಳ್ಕೊಂತ ಹೋಗ್ತಾರೆ. ಮುಂದೆ 17 ನಿಮಿಷ ಆಗಿತ್ತು. ಯಾಕೋ ನನಗೆ ಒಳಗೆ ಏನು ಭಾವನೆ ಬಂತಪ್ಪ, ನಾನು ನನ್ನ ಕತೆ ಮುಗೀತು, ಸತ್ತು ಬಿಟ್ಟೆನಾ ಅಂತ ತಿಳ್ಕೊಂಡು ಯಮದಾನ ಬಂದಂಗೆ ಹೇಳ್ಕೊಂಡು ಹೋಗು ಮುಂದೆ ಹಿಂಗೆ ಅಂದ್ಬಿಟ್ರು. ಜೋರಾಗಿ ಚಿರ್ಕಂತದ ಬಿಟ್ಟೆ ಆಯ್ತು. ಯಾವಾಗ ನಾನು ಅರ್ಧಕ್ಕೆ ಕಂತಗದೆ ಇಡೀ ಬಾಡಿ ಎಲ್ಲ ಮರಗಟ್ಟು ಬಿಡ್ತು. ಕೈಕಾಲು ಶಟ್ಯಾಕ್ ಹತ್ತಿದ್ದು ಎಲ್ಲ ಏನು ಮಾಡೋಕ್ಕೆ ಬರಲಿಲ್ಲ. ಅವಾಗ ಡಾಕ್ಟರ್ಸ್ ಎಲ್ಲ ಮತ್ತೆ ಇದನ್ನು ಮಾಡಿ ಏನು ಸರ್ಕಸ್ ಮಾಡಿದ್ರು. ಒಟ್ಟು ನಾನು ಮತ್ತೆ ವಾಪಸ್ ನಾವು ಪುನರ್ಜನ ಬಂದಂಗೆ ಆಯ್ತು. ಅವಾಗ ಮತ್ತೆ ನಾನು ಬೇದ್ರು. ಮುಂದೆ 2ನೇ ಸ್ಟೆಪ್ನಾಗ ಮತ್ತು 3ನೇ ಸ್ಟೆಪ್ನಾಗ ನಾನು ಸ್ವಲ್ಪ ಕಲಿತೆ.
ಇನ್ನೊಬ್ಬ ನಾನು ಕೂಡ ಸತ್ಯೇಂದ್ರ ಜೋಯಿಸಿದ್ರು, ಅವ್ರು ಕರೆದ್ರು, ಅವ್ರು ಹೃಷಿಕೇಶ್ದವರು. ಏನಾಯ್ತು ಈ ಚಮತ್ಕಾರಪ್ಪ ಅಂತಂದ್ರೆ, ಅವಾಗೇನು ಈ ಫೋನ್ ನಂಬರ್ ಇಲ್ಲ ಅಂತ ಹೇಳ್ತೀನಲ್ಲ, ಅವಾಗ ಪೆನ್ಪಾಲ್ ಕ್ಲಬ್ ಅಂತ ಮಾಡಿದ್ರು ಅವರು. ಗರ್ವಾಲ್ ಇದ್ರೊಳಗೆ ಗರ್ವಾಲ್ ಟೈಮ್ಸ್ ಅಂತ ಬರ್ತಿತ್ತು, ಅದು ಪತ್ರಿಕೆ ಗರ್ವಾಲ್ ಟೈಮ್ಸ್ ಅಂತ. ಅವರು ಪೆನ್ ಪಾಲ್ ಕ್ಲಬ್ ಅಂತ ತಗೊಂಡು, ಅಂದ್ರೆ ನಮ್ಮ ಹೆಸರು ಕೊಡೋದು, ನಮ್ಮ ವೃತ್ತಿ, ನಮ್ಮ ಫೋನ್ ನಂಬರ್ ಅಂತ ಇದ್ದಿಲ್ವಾ, ನಮ್ಮ ಊರು ಎಲ್ಲ ಬರೀತಾರೆ. ನಾವು ಪತ್ರ ಹಾಕ್ಬೇಕು ಅದನ್ನು. ನಿಮ್ಗೆ ಗೊತ್ತಿರಲಿ, ದಿನ 300 ಪತ್ರ ಹಾಕ್ತಿದ್ದೆ ನಾನು, ಪೋಸ್ಟ್ ಕಾರ್ಡ್. ನಮ್ಮ ಮಿಸಸ್ ಪೋಸ್ಟ್ ಮಾಸ್ಟರ್ ಇದ್ದರು, ಆಕೆ ಕೂಡ ಅವ್ರು ಹಾಕ್ತಿದ್ರು. ಎಷ್ಟು ಬರ್ತಿತ್ತು ದಿನ ಮತ್ತು 3-4 ಪತ್ರ ಬರೋವು, 3-4 ಪತ್ರ ಹಾಕೋ. ಹ್ಯಾಂಗೆ ಟೈಮ್ ಸಿಗ್ತು ಏನೋ ಗೊತ್ತಿಲ್ಲ. ಇಷ್ಟು ಚಂದ ಅಕ್ಷರ ಹಾಕಿದ್ದು, ಅವಂಗೆ ಟಪಾಲ್ ಹಾಕುವಂತ ನಾನು ಕನೆಕ್ಷನಾಗಿದ್ದೆ. ಮುಂದೆ ಎರಡನೇ ವರ್ಷ ಅವ್ನು ಭೇಟಿ ಯಾಕೆ ಹೋದಾಗ, ಅವ್ರ ಮಗ ಸತ್ಯೇಂದ್ರ ನಾಥ್ ಜೋಯಿಸ್ ಅವ್ರ ಮಗ ಅವಾಗ ಲೋಕಲ್ ಫೋನ್ ಮಾಡಿದ್ವಿ ಕೊಡವಲ್ದು, ಇದು ಹೃಷಿಕೇಶ್ದಾಗ ಫೋನ್ ಮಾಡಿದಾಗ, ಇಲ್ರಿ ಅಪ್ಪವ್ರು ತೀರ್ಕೊಂಡಾರ ಅಂತಂದು. ನನ್ನ ವಯಸ್ಸಿನವನ ಅವಾಗ ಹೆಂಗೆ ತೀರ್ಕೊಂಡ್ರ? ಇಲ್ಲ, ಧ್ಯಾನ ಮಾಡಕತ್ತಿದ್ರು, ಅದು ಕ್ರಿಯಾಯೋಗ ಮಾಡಕತ್ತಿದ್ರು, ಆ ಒಳಗೆ ಕದ ಹಾಕ್ಕೊಂಡು, ಮತ್ತು ಎಷ್ಟೊತ್ತ ಬರಲಿಲ್ಲ, ತೆಗಿಸಿ ನೋಡಿದ್ವಿ, ಹೋಗಿತ್ತು. ಮತ್ತು ಏನದು ಬರೀ 13 ದಿವಸ ಆಗಿತ್ತು ಅವಾಗ ನಾನು ಹೋದಾಗ, ಬರೀ 13 ದಿವಸ ಆಗಿತ್ತು. ಏನು ಮಾಡಿದ್ರೆ ಅಣ್ಣ, ಅಲ್ಲಿ ಮಣ್ಣು ಮಾಡಿ ಬಂದೀವಿ ರುದ್ರಭೂಮಿ ಒಳಗೆ. ಅದು ವಿಚಿತ್ರ, ಇನ್ನೂ ವಿಚಿತ್ರ ಅಂತಂದ್ರೆ, ಅವರು ಇದ್ರೊಳಗೆ ಜೋಯಿಸಲ್ಲ ಅವ್ರ ಹೆಸರು, ಸುಡಬೇಕಂತದ ಆ್ಯಕ್ಚುಲಿ, ಸುಡಬೇಕಂತ. ಆದರೆ ಯಾಕೋ ಹುಗಿದು ಬಂದಿದ್ರು. ಅವ್ರು ಏನು ಚಮತ್ಕಾರ ಗೊತ್ತಿಲ್ಲ ಇದು ನೋಡಿರಿ, ಯಾಕೆ ಹುಗಿದು ಬಂದಿದ್ರು. 13 ದಿವಸ ಆಗಿತ್ತು ಹುಗಿದು ಬಂದಿದ್ರು ಅವರು. ಹುಗಿದು ಬರೋಣ ಅವಾಗ ನಾನು ನಮಗೆ ಕಲಿಸಿದ ಗುರುಗಳು, ಪ್ರಾಣಸ್ತಂಭನ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳು ಹಿಂಗೆ ಆತಲ್ರಿ, ಮತ್ತು ಸತ್ಯೇಂದ್ರನಾಥ್ ಹೋಗ್ಯಾನಂತ. ನನಗೆ ಗೊತ್ತಾಯಿಲ್ಲ ನೋಡು, ಇಲ್ಲೇ ಇದ್ದುಕೊಂಡು ಯಾರು ಹೇಳಿಲ್ಲ ನನಗೆ ಅಂತಂದರು. ಇಬ್ಬರು ಕೂಡ ಅವ್ರ ಮನೆಗೆ ಓದಿವಿ ಎಲ್ಲ ಹೊಡ್ಕೊಂಡ. ಹಿಂಗೆ ಹೇಳಿದ ನಮ್ಮ ಗುರುಗಳು, ಇದು ಅವ ಸತ್ತಿಲ್ಲ ಅಂದರು. ಅವರು ಏನೋ ತಪ್ಪು ಮಾಡ್ಯಾನ, ಇದು ನಾವು ವಿದ್ಯೆ ಕಲಿಸಿದ್ದನ್ನು ತಪ್ಪು ಮಾಡ್ಯಾನ, ಅದಕ್ಕೆ ಅವ ಪ್ರಾಣಸ್ತಂಭದೊಳಗೆ ಹೊಳ್ಳಿ ತೊಗೊಂಡಿಲ್ಲವ, ಅದಕ್ಕೆ ಎಲ್ಲೈತಿ ಹೆಣ ಅಂತಂತಂದ್ರು. ಅವರು ಕರ್ಕೊಂಡೋಗೋಣ. ಅವಾಗ ಅಲ್ಲಿ ಋಷಿಕೇಶದ ಯಾವುದೋ ಒಂದು ಠಾಣೆ ಐತದ, ಆ ಠಾಣೆಯಿಂದ ಇಬ್ಬರು PSIಗಳನ್ನು, ಆನಂತರ ನಮ್ಮ ಗುರುಗಳು, ಅವ್ರ ಮನೆಯವರು, ಅವ್ರ ಸಂಬಂಧಿಕರು ಒಂದು 10-15 ಮಂದಿ ಕೂಡಿ ರುದ್ರಭೂಮಿಗೆ ಹೋದಿವಿ. ಇದು ಪವಾಡ ಸದೃಶ, ನಾನು ಸ್ವಯಂ ನೋಡಿದ ಘಟನೆ ನಿಮ್ಮ ಮುಂದೆ ಇರಲಿ ಅಂತ ತಿಳ್ಕೊಂಡು ಹೋದಿವಿ. ಎಲ್ಲ ಮಣ್ಣು ಸರಿಸಿದ್ರು, ಮಣ್ಣು ತೆಗೆದ್ರು, ಇದು ಬಾಡಿ ತೆಗೆದ್ರು. ಹ್ಯಾಂಗಿದ್ದಾಗ ಹಂಗೆ ಇತ್ತು. 13 ದಿವಸ ಆಗಿತ್ತು. ಹೇಗೆ ಮಂದು ಬಾಡಿ ಎತ್ತಿ ಕಡೆಗೆ ಇಟ್ಟರು. ನಮ್ಮ ಗುರುಗಳು ಹಿಂಗೆ ಹೋಗಿ ಏನೋ ಒಂದು ಕಟ್ಟಿಗೆ ಹುಡ್ಕಕ್ಕೆ ಹೋದ್ರು. ಅವರು ಒಂದು ಯಾವುದೋ ಗಿಡದ್ದು ಕಟ್ಟಿಗೆ ತೊಗೊಂಡ್ರು, ಎರಡು ಕಟ್ಟಿಗೆ ತೊಗೊಂಬಂದರು. ಡಬ್ ಮಲಗಿಸ್ರು ಅಂದರು. ಅವರು ಡಬ್ ಮಲಗಿಸ್ರು ಅಂತಂದರು. ಅವ್ರು ಡಬ್ ಮಲಗಿಸಿದ್ರು, ಎಲ್ಲ ಸ್ವಚ್ಛ ಒರೆಸಿ ಡಬ್ ಮಲಗಿಸಿದ್ರು. ಹಿಂಗೆ ಬೆನ್ನು ಹುರಿ ಎನಸು ಅಂತ ಬಂದರು. ಹಿಂಗೊಂದು ವಿಭೂತಿ ಹಚ್ಚಿದ್ರು, ಹಿಂಗೊಂದು ವಿಭೂತಿ ಹಚ್ಚಿದ್ರು. ಹಿಂಗೆ ಇದನ್ನು ಏನೋ ಮಂತ್ರ ಅಂದ್ಕೊಂಡು ಜೋರಾಗಿ ಆ 2 ಕಟ್ಟಿಗೆಯಿಂದ ಠಕ್ ಅಂತ ಹೊಡೆದ್ರು. ಅವರು ಠಕ್ ಅಂತ ತಿಳ್ಕೊಂಡು ಎದ್ರು. ಅವರು ಪುನಃ ಯಾವುದನ್ನು ಯಾವ ವಿಷಯ ದೇಹವನ್ನು ಓದಿದ್ರೋ ಸತ್ತಿದ್ದೇ ಇಲ್ಲ. ಇಡೀ ಅದು ಗರ್ವಾಲ್ ಟೈಮ್ಸ್ ಅಂತಕೊಂಡು ಇದು ಪತ್ರಿಕೆ ಇತ್ತಲ್ಲ, ಅದರೊಳಗೆ ಪ್ರಕಟ ಆಗಿದ್ದು. ನಾ ಕಾಯ್ದಿಟ್ಕೊಂಡಿದ್ದೆ ಅದನ್ನು ಎಷ್ಟೋ ದಿವಸ. ಆ ಪತ್ರಿಕೆ ಬಂದಿತ್ತು ಅದು. ಹಿಂಗೆ ಒಬ್ಬರು ತೀರ್ಕೊಂಡಿದ್ರು, ಸತ್ಯೇಂದ್ರನಾಥ್ ಜೋಯಿಸ್ ಅನ್ನೋರು. ಅವ್ರು ಮತ್ತೆ ಹಿಂಗೆ ಎಲ್ಲರೂ ಹೋದರು. ಅಲ್ಲಿ ಹೋಗಿ ಇದನ್ನು ಮತ್ತೆ ಹೊಳ್ಳಿ ತೊಗೊಂಬಂದರು. ಇದೊಂದು ಚಮತ್ಕಾರ, ಇದೊಂದು ಪವಾಡ ಅಂತಕೊಂಡು ಆಗಿತ್ತು. ಒಂದು ಸಣ್ಣ ಒಂದು 4-5 ಸೆಂಟಿಮೀಟರ್ ಪ್ಯಾರಾಗ್ರಾಫ್ನಾಗ ಕೊಟ್ಟಿದ್ರು. ಅದನ್ನು ಎಷ್ಟೋ ದಿವಸ ಇಟ್ಕೊಂಡಿದ್ದೆ. ಅದನ್ನು ಪತ್ರಿಕೆ ಬಂದತ್ತಿದ್ದು. ಇದಕ್ಕೇನಂತ ಹೇಳಿ, ಎಷ್ಟು ನಮಗೆ ರೋಚಕ ಆಗಿರಬಾರ್ದು ಹೇಳಿ. ಸತ್ತು ಹೋದ ವ್ಯಕ್ತಿ ಹಿಂಗೆ ಮಾಡಿದ ಕೂಡಲೇ ಪಕ್ಕ ತಿಳ್ಕೊಂಡು ಎಚ್ಚರ ಆಗ್ತಾನಪ್ಪ ಅಂದ್ರೆ ಎಷ್ಟು ಮಜಾ ಅಲ್ಲ. ಪ್ರಾಣಸ್ತಂಭನ ವಿದ್ಯಾ ಅಂತ ಹೇಳಿದಕ್ಕೆ ನಾ ಹೇಳಿದ್ನಲ್ಲ, ಇಂಥದ್ದೊಂದು ವಿದ್ಯೆ ಅದು. ಬುದ್ಧಿಸ್ತಂಭನ, ಜಲಸ್ತಂಭನ, ಸ್ಥಳಸ್ತಂಭನ ಅಂತದವಲ್ಲ, ಹಂಗೆ ಪ್ರಾಣಸ್ತಂಭನ ಅಂತ ವಿದ್ಯೆ ಅದು. ಈ ಪ್ರಾಣಸ್ತಂಭನ ವಿದ್ಯೆ ಯಾರು ಕಲಿತಾರ ಅವ್ರ ಬದುಕೆ ಪಾವನ ಆಗುತ್ತಂತ ನನಗೆ ಅನಿಸುತ್ತೆ. ಕರೆ ಆದರೆ ನನಗೊಮ್ಮೆ ಅನಿಸುತ್ತೆ, ಅವ್ರು ಮತ್ತೆ ಅವರು ನನ್ನ ಕರೆದ್ರು ಮತ್ತೆ ಆ ಆಶ್ರಮಕ್ಕೆ ಕರೆ. ಅದು ಏನು 10 ಗಟ್ಟಲೆ ಹಿಂಗೆ ಕುಡಿದು ಮತ್ತು ಏನು ಖಬರ ಇಲ್ಲದು ಏನಿದೆಲ್ಲ ನನಗೆ ಲಾಯ್ಕ್ ಅನಿಸ್ಲಿಲ್ಲ ಅದು.
ನನಗೇನು ಇದು ಅನ್ನಿಸ್ತಪ್ಪ ಅದು ಮತ್ತು ಸಂಸಾರ ವಿರೋಧ ಚಲೋ ಇದ್ದು ಸಿಟ್ಟು ಸೆಡವು ಕೋಪ ತಾಪ ಜಗಳ ಪ್ರೀತಿ ಇದನ್ನೆಲ್ಲ ಮಾಡ್ಕೊಂಡು ಇದೇ ರೋಚಕ ಇರ್ತದೆ ಬದುಕು ಇದೇ ರೋಚಕ ಇದು ಹಿಂಗೆ ಇರಬೇಕು ಅಲ್ಲಿ ಹೋಗಿ ತಾನು ಹಿಂಗೆ ಕೂತಾರೆ ಎದಕ್ಕೆ ಬಂತದ್ದು ಯಾರಿಗೆ ನಾವು ಉಪಯೋಗ ಅಂತ ನನ್ನ ಭಾವನೆ ಆವಾಗ ಅದು ಆ್ಯಕ್ಚುಲಿ ಅದು ಏನದ ಥೀಮ್ ನನಗೆ ಈಗ ಗೊತ್ತಾಗೈತೆ ಅದು ಹೌದಾ ಬಟ್ ಅದು ಅದಾಗಿ ಕೂಡ ಆ ಬದುಕು ನನಗೆ ಇದಾಗಲಿಲ್ಲ ಅದಕ್ಕಿಂತ ಮುಂಚೆಗೆ ನಾನೊಂದು ಇದರೊಳಗೆ ಸ್ವಾಮಿನೂ ಆಗಿದ್ದೆ ಒಂದು ಮಠಕ್ಕೆ ಒಂದು ದಿವಸ ಸ್ವಾಮಿನೂ ಆಗೀನಿ ಹೌದಾ ಹಿಂಗೆ ಎಲ್ಲೆಲ್ಲೋ ಏನೇನೋ ಮಾಡೀನಿ ಒಟ್ಟು ಹಂಗೆ ಬಂದಂಥರ ಸ್ವಾಮಿ ಆದಾಗ ನಾನು ದಕ್ಷಿಣ ಕೊಟ್ಟದ್ದು ಒಂದು 23 ರೂಪಾಯಿ ಕೊಡಿತ್ತು 6 ತಿಂಗಳು ಕೂಡ 23 ರೂಪಾಯಿ ದಕ್ಷಿಣ ಇಷ್ಟು ಬಿಟ್ಟು ಸ್ವರ್ಗಾಶ್ರಮ ಅಂತ ಐತಿಲ್ಲ ಋಷಿಕೇಶ್ದಾಗ ಮತ್ತು ಸಾಲ್ಕ ಬಿದ್ದು ಕೂಡ ಅವ ನನ್ನ ಇನ್ನೊಬ್ಬ ಗೆಳೆಯ ಇದ್ದಾಳೆ ಸ್ವರ್ಗಾಶ್ರಮದಾಗ ಅವ ಅಲ್ಲಿ ಎಂಥದ್ದು ಅವು ನೆನಪು ಮಾಡಿಕೊಂಡ್ರೆ ಭಾಳ ವಿಚಿತ್ರ ಅನ್ನಿಸ್ತದೆ ಹಿಮಾಲಯದೊಳಗೆ ಋಷಿಕೇಶ ಹರಿದ್ವಾರ ಇವು ಚತುರ್ಧಾಮಗಳು ಏನದಾವಲ್ಲ ಪುಣ್ಯಭೂಮಿ ಇವೆಲ್ಲ ನೀವು ಏನು ಮಾಡಬೇಕಾಗಿಲ್ಲ ತಲೆ ಕೆಡ್ತಿಲ್ಲೋ ಹೋಗಿ ಇದ್ದು ಬಿಡ್ರಿ ಅಲ್ಲೇ ಏನು ಬೇಕಾಗಿಲ್ಲ ಹೊತ್ತಿಗೆ ಆರಾಮ ಸುಗ್ರಾಸ ಭೋಜನ ಸಿಗುತ್ತೆ ಹೊಸವರ ಕಂಬಳಿ ಸಿಗ್ತಾವ ತಿನ್ನಾಕ ಒಟ್ಟು ಸೌಡಿಲ್ ನೋಡಿ ಅಷ್ಟು ಕೊಡ್ತಾರೆ ಮಧ್ಯದಲ್ಲಿ ಸಿಕ್ಕದ ಬಿಸ್ಕಿಟ್ ಕೊಡ್ತಾರ ಇದನ್ನು ಕೊಡ್ತಾರ ಯಪ್ಪು ಬ್ಯಾಡ ಸುದ್ದಿ ಅದು ಅಲ್ಲಿ ಸ್ವರ್ಗಾಶ್ರಮದ ಹತ್ರ ಒಂದು ಸ್ಟಾಲ್ ಇತ್ತು ಅವ ನಾವು ಸುಮ್ಮನೆ ಮಾತಾಡೋದು ಕೂತ್ರು ಸಾಕು ರೊಕ್ಕ ಹೋಗೋದಕ್ಕಿತ್ತು ರೊಕ್ಕ ಬಿಸ್ಕಿಟ್ ಎಲ್ಲ ಬರುವ ಮತ್ತು ಒಂದು ವಾರದ ಜಮಾ ಮಾಡಿಕೊಂಡು ಮತ್ತೆ ಇದಕ್ಕೆ ಹೋಗ್ಬಿಡೋರು ಅವನ ಕೂಡ್ಕೊಂಡು ಏನಿಲ್ಲ ಫ್ರೀ ಬಿಸ್ಕಿಟ್ ಸಿಗುವು ಶಾಲ್ ಸಿಗುವು ಲುಂಗಿ ಸಿಗುವು ಇಬ್ರು ಹೋಗ್ಬಿಡೋರು ತೊಗೊಂಡು ಅದನ್ನು ಮತ್ತೆ ರೊಕ್ಕ ಹರ್ಕತ್ ಬಿತ್ತಿಲ್ಲ ಸ್ವರ್ಗಾಶ್ರಮ ಬಾಗಿಲು ಮುಂದೆ ಕೊಡೋರು ಮತ್ತೆ ರೊಕ್ಕ ಬೀಳು ಎಷ್ಟು ಹೆಂಗೆ ಗಳಿಸೀವಿ ಅದಕ್ಕೊಂದು ಕಿಮ್ಮತ್ತಿತ್ತು ಹೇಳ್ತಿರಲ್ಲ 2 ದುಡ್ಡಿಗೆ ಕಿಮ್ಮತ್ತಿತ್ತು ಒಂದು ಅನೇಕ ಕಿಮ್ಮತ್ತಿತ್ತು ₹1 ಹೇಳ್ತೀರಿ 23 ರೂಪಾಯಿ ಅಂದ್ರೆ ನಾ ಅದನ್ನು 4 ತಿಂಗಳು ಬಳಸೀನಿ 23 ರೂಪಾಯಿ ನೀವು ನಂಬ್ತೀರಿ ಇಲ್ಲ 23 ರೂಪಾಯಿ 4 ತಿಂಗಳು ಬಳಸೀನಿ ನಾನು ಎಂಥ ಕಾಲ ರೋಚಕ ಅನ್ನಿಸ್ತದೆ ಅದಕ್ಕೆ ಯೋಗ ಜೀವನದೊಳಗೆ ಮತ್ತು ನಾ ಇಷ್ಟೆಲ್ಲ ಅನುಭವ ಉಂಡು ರೊಕ್ಕಿಲ್ಲದೆ ಬೆಳೆದೀನಿ ರೊಕ್ಕಿಲ್ದಾಗೈತಿದ್ದು ಮತ್ತು ಇದೆಲ್ಲ ರೊಕ್ಕಿಲ್ದಾಗೈತಿದ್ದು ಇದೇನು ನೋಡ್ತಿರಲ್ಲ ಗೊತ್ತಿರಲಿ ಯಾರಿಂದಲೂ ನಾ ₹10 ಸೋಡಿಲ್ಲ ನೆನಪಿರ್ರಿ ದಾನ ₹10 ಸೋಡೋದು ಮತ್ತು ನಾನು ಬಡವ ಸಿಕ್ಕಾಪಟ್ಟೆ ಬಡವ ನನಗೆ ರೊಕ್ಕ ಇಲ್ಲ ಪ್ರತಿಯೊಂದಕ್ಕೂ ನನಗೆ ರೊಕ್ಕ ಬೇಕಾಗಿತ್ತು ಅಂಥ ಹೊತ್ತಿನ ಹೀಗೆಲ್ಲ ಆಗೈತಪ್ಪ ಅಂತಂದ್ರೆ ಏನು ಚಮತ್ಕಾರ ಅಲ್ಲ ಆಯ್ತು ಚಮತ್ಕಾರ ಅಂತೀರಿ ಇಲ್ಲ ಯಾರು ರೊಕ್ಕಿಲ್ಲ ಆಗ್ತಾನೆ ಇದು ಹಾಂ ಅದಕ್ಕೆ ನನಗೆ ಸೊಕ್ಕ ಬಾಂದ್ರೆ ಹೆಂಗೆ ಬರುತ್ತೆ ಹೇಳ್ರಿ ಸೊಕ್ಕ ಬಾಂದ್ರೆ ಬರ್ತತೇನೆ ಯಾಕಂದ್ರೆ ಬಡತನವನ್ನು ಅನುಭವಿಸುವಂತ ಬಂದವ ನಾನು ರೊಕ್ಕಕ್ಕಾಗಿ ಹಪಾಪಿ ಪಡ್ಕೊಂತ ರೊಕ್ಕ ಗಳಿಸ್ಬೇಕಾರಿ ಹೇಳ್ತಿರಲ್ಲ ಟ್ಯೂಷನ್ ಹೇಳೀನಿ ಪ್ರಿಂಟಿಂಗ್ ಪ್ರೆಸ್ನಾಗ ಬುಕ್ ಬೈಂಡಿಂಗ್ ಮಾಡೀನಿ ಲೈಬ್ರ್ಯಾಗ ಇದು ಒಂದು ಕೆಲಸ ದುಡಿ ಮುಂದೆ SR ಗುಂಜಾಳ ಅಂತಿಕೊಂಡು ಇದು ಯೂನಿವರ್ಸಿಟಿ ಲೈಬ್ರರಿನ ಚೀಫ್ ಲೈಬ್ರರಿನ ಏನೋ ಒಟ್ಟು ನಾನು ಭಯಂಕರ ಹಚ್ಕೊತಿದ್ರು ಎಲ್ಲರೂ ಒಂದು ಸ್ವಲ್ಪ ಅವ್ರು ಮಾತಾಡಿದ್ನೆಲ್ಲ ಹಚ್ಕೊಂಡ್ಬಿಡೋರು ಏನು ಚಮತ್ಕಾರ ಆಕಿತ್ತು ಅದು ದೊಡ್ಡದು ಮತ್ತು ನಾ ಅಂದುಕೊಂಡಿದ್ದಾಗು ವಿಚಿತ್ರ ಅಂದ್ರೆ ಇವು 2 ನಾನು ಏನು ಅಂದ್ಕೊತೀನಿ ಅದು ಹಾಕಿತ್ತು ನಾ ಏನು ಅಂದ್ಕೊತೀನಿ ಅದು ಹಾಕಿತ್ತು ಮತ್ತು ನಾ ಯಾರಿಗೂ ಮಾತಾಡ್ತೀನಿ ಭಯಂಕರ ಹಚ್ಕೊಂಡ್ಬಿಡೋರು ಅವರು ಹೆಲ್ಪ್ ಮಾಡೋರು ನನಗೆ ನಾನು MA ಫಿಲಾಸಫಿ 5 MA ಮಾಡೀನಿ MA ಕನ್ನಡ MA ಫಿಲಾಸಫಿ ಮಾಡಬೇಕಾದ್ರೆ ಬರೀ ₹700 ಮುಗಿಸೀನಿ ರೀ ಬರೀ ₹700ದಾಗ 2 ವರ್ಷ MA ₹700 ಬರೀ ನಂಬ್ತೀರಿ ಇದನ್ನು ₹700 ಈ ನನ್ನ ಮೊಮ್ಮಕ್ಕಳಿಗೆ ಒಂದೆತ್ತು ಹಚ್ಬೇಕಾದ್ರೆ ₹2.5 ಲಕ್ಷ ಕೇಳ್ತಾರೆ ಸದ್ಯ ಒಂದೆತ್ತಕ್ಕೆ 1 ವರ್ಷ ವಿತ್ ಹಾಸ್ಟೆಲ್ ಕಟ್ಟಿದ್ರೆ ₹2.5 ಲಕ್ಷ ಕಟ್ಟಬೇಕು ಇನ್ನೂ ಡೂನ್ ಸ್ಕೂಲು ಪಂಚಗಣಿ ಸ್ಕೂಲು ಅಂಥವ್ದಾವು ₹5.5 ಲಕ್ಷ ಪಂಚತರ ಹೋಟೆಲ್ ಆಗ್ಯಾವ ಹಾಸ್ಟೆಲ್ ಅನ್ನೋದು ₹5.5 ಲಕ್ಷ 700 ಎಲ್ಲೇ ₹5.5 ಲಕ್ಷ ಎಲ್ಲೇ ಎಂಥ ಕಾಲ ಅವಾಗ ರೊಕ್ಕ ಇರಲಿಲ್ಲ ಆನಂದ ಇತ್ತು ರೊಕ್ಕ ಐತಿ ಆನಂದ ಓಡೋಗ್ಬಿಟ್ಟೈತೆ ಎಲ್ಲೋ ಎಲ್ಲರೂ ಯಾರೂ ಕಮ್ಮಿ ಇಲ್ಲ ಇವತ್ತು ಇಂಜಿನಿಯರ್ ಅದರ ಟೀಚರ್ ಅದಾರ ಅವ್ರು ಅದಾರ ಇವ್ರು ಅದಾರ ಸಾವಿರ ಸಿಕ್ಕಾಪಟ್ಟೆ ಪಗಾರ ಗೌಂಡಿ ಇದ್ದೀರ ಒಂದು ದಿವ್ಸ ₹1 ₹800 ಬಡಿಗೆ ಇದ್ದೀರ ಅವನ ದಿನ ಇದು ರೊಕ್ಕ ಸುರಿಮಳೆ ಈಗ ಯಾರು ದುಡಿಯೋದಿಲ್ಲ ಇಲ್ಲೀಗ
ಇದು ಕೆಟ್ಟೈತೆ ಅಂತಂದ್ರೆ ಸಾಕು, ಅವರು ದಿನಗೂಲಿ ಕೇಳೋದಿಲ್ಲ ಯಾರು. ಇವತ್ತು ಏನಾಗೈತೆ ರೀ, ಇದು ಕೆಟ್ಟೈತೆ ತೆಗಿಬೇಕಾ, 6,000 ಕೊಡ್ರಿ ಅಂತಾರೆ ಅವರು. ಗುತ್ತಿಗೆ ಇವನೇ ಬ್ಯಾಡ್ ಬಿಡಕ್ಕೆ ಹೋಗ್ಲಿ ನಿಂತ್ಕೊಂಡು 6,000 ಕೊಟ್ಟಿರ್ಬೇಕಾರೆ 3 ತಾಸು ಮುಗಿಸ್ತಾರೆ. 3 ತಾಸು ಮುಗಿಸಿದ್ರು ನಾ ಹಂಗಾರೆ ದಿನಗೂಲಿ ಮ್ಯಾಗ ಹಾಕಿದ್ರು ಚಲೋ ಆಯ್ತು ಅಂತ್ಕೊಂಡು ಅನಿಸ್ತದೆ. ಮುಂದೆ ಒಂದು ಅನುಭವ ಆತಲ್ಲ, ಮುಂದೆ ದಿನಗೂಲಿ ಮ್ಯಾಗ ಹಚ್ಚಿರ್ಬೇಕಾರೆ ಅದು 10 ದಿವಸ ಮಾಡ್ತಾರೆ. 10 ದಿವಸ ಮಾಡ್ತಾರೆ ಅವರು. ಭಾಳ ವಿಚಿತ್ರದ ಈಗ ಬದುಕು, ಆವಾಗಿನ ಬದುಕು ಈಗಿನ ಬದುಕು ಎಂಥ ಅದ್ಭುತ. ಅವ್ರ ಕುಟುಂಬ ಇತ್ತು. ಒಂದು ಮದುವೆ ಆದರೆ 20 ಮಂದಿ ಬರ್ತಿದ್ರು. ಒಂದು ಯಾರು ಸತ್ರಪ್ಪ ಅಂದ್ರೆ ಮಂದಿ ಎಲ್ಲ ಕೂಡ್ತಿದ್ರು. ಇವತ್ತು ಎಲ್ಲ ಬರ್ತಾರ. ನಿಮ್ಮ ಮನೆಗೆ ಯಾರು ಸತ್ರಪ್ಪ ಅಂದ್ರೆ ಅಣ್ತಂಬ್ರೆ ಬರ್ತಾರೆ. ಬಂದು ಹೊರಗಿನ ಟೈಪು ಹೊಂಟ ಬಿಡ್ತಾರೆ. ಇರೋದೇ ಇಲ್ಲ ಅವರು. ಮದುವೆ ಆದರೂ ಇರೋದಿಲ್ಲ, ಸತ್ರು ಇರೋದಿಲ್ಲ. ತಂಪಾಡಿ ತಾವು. ಈ ಕುಟುಂಬ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಕುಟುಂಬ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಮುಂದೆ ಅವರು 4 ಮಂದಿ ಇರ್ತಾರೆ, ಅವು ಇಲ್ಲ, ಮತ್ತಿಬ್ಬರು ಗಂಡ ಹೆಂಡತಿ ಅಷ್ಟ ಕುಟುಂಬ. ಕುಟುಂಬ ಅಂದ್ರೆ ಗಂಡ ಹೆಂಡತಿ ಕೂಡಿರೋದು ಕುಟುಂಬ. ಜಾಯಿಂಟ್ ಫ್ಯಾಮಿಲಿ ಅಂತ ಎದಕ್ಕಂತೀವಿ ನಾವೀಗ? ಗಂಡ ಹೆಂಡತಿದ್ದು ಅಷ್ಟ ಜಾಯಿಂಟ್ ಫ್ಯಾಮಿಲಿ. ಗಂಡ ಹೆಂಡತಿ ಇದ್ರೆ ಜಾಯಿಂಟ್ ಫ್ಯಾಮಿಲಿ. ಈಗ ಮುಂದೆ ಹೇಗೆ ಪತ್ತಟ್ಟಿಗೆ ಇದಿತ್ತಪ್ಪ ಅಂದ್ರೆ ಅವಾಗ ಬ್ಯಾಚುಲರ್ ಲೈಫ್, ಕಂಪೇರ್ಡ್ ಬ್ಯಾಚುಲರ್. ಈಗ ಹಂಗಾಗ್ಯಾವ. ಒಂದು ಹೊಸ ಸಿಸ್ಟಮ್ ಡೆವಲಪ್ ಆಯ್ತು. ಮೊದಲು ಜಗಾಡಿ ಬ್ಯಾರೆ ಹಾಕಿದ್ರಂತ. ಈಗ ಸ್ವಲ್ಪ ತಮ್ಮ ಈಗ ಮದುವೆ ಆಯ್ತು, ನೀವು ಮದುವೆ ಆಯ್ತು, ಈಗ ಅದಕ್ಕೆ ನಕ್ಕೋಂತ ಬ್ಯಾರೆಗೋಣ ನಕ್ಕೋಂತ ಬ್ಯಾರೆಗೋಣ ಅಂತದ್ದು. ಯಾರ್ಯಾರು ಅಪ್ಪ ಒಯ್ದ್ರಪ್ಪ ಅಂತಂದ್ರೆ ಅಪ್ಪನ ಕರ್ಕೊ, ಅವ್ನ ನಾ ಕರ್ಕೊಂತ. ಅವ್ರು ದುಡ್ಯಾರಿದ್ರ ಅದು ಕರ್ಕೊತಾರ. ಅವ್ರು ಮುಂದೆ ಅಪ್ಪ ಅವನು ಬಿಡ್ತಾರೆ. ಇವರು ಮಕ್ಕಳನ್ನ ಕರ್ಕೊಂಡಿರ್ತಾರೆ. ಅವ್ರು ದೂರ ಆದರು, ಇವ್ರು ದೂರ ಆದರು, ಬರೀ ದೂರ ಆದರು. ಹಿಂಗೆ ನಮ್ಮ ಬದುಕಿನೊಳಗೆ ವಿಯೋಗದೊಳಗೆ ದುಃಖ ಅದ, ಯೋಗದೊಳಗೆ ಸುಖ ಅದ. ಆದ್ರೆ ನಿಮ್ಮ ಬದುಕಿನ ಬರೀ ವಿಯೋಗದ ಮತ್ತು ಸುಖ ಹೆಂಗೆ ಸಿಗ್ತದೆ? ಅದಕ್ಕೆ ಯೋಗ ಕಲೀರಿ ಅಂತ ನಾವು ಕಲಿಯೋದು ಅಲ್ಲದು. ನೀವು ಯೋಗ ಕಲಿಯೋಕೆ ಹತ್ತೀರಿ ಅಂತ ಕೇಳ್ತಾರೆ. ಯೋಗ ಕಲಿತೀನಿ ಅಂತೀರಿ ನೀವು. ಕಲಿಯೋದೇನದು? ಯೋಗ ಕಲಿಬೇಕಾ? ಯೋಗ ಅನ್ನೋದೊಂದು ಬೀಯಿಂಗ್. ಅದು ಯೋಗ ಅನ್ನೋದೊಂದು ಬೀಯಿಂಗ್, ಇರುವಿಕೆ. ಅದು ಹೆಂಡತಿ ಕೂಡಿರುವಿಕೆ, ಮಕ್ಕಳು ಕೂಡಿರುವಿಕೆ, ಶಿಷ್ಯರು ಕೂಡಿರುವಿಕೆ, ಗುರುಗಳು ಕೂಡಿರುವಿಕೆ, ಮನ್ಯಾಗ ಇರುವಿಕೆ. ಹೌದಾ? ದೇವರು ಕೂಡ ಇರುವಿಕೆ ಬೀಯಿಂಗ್ನೆಸ್ ಯೋಗ ಅಂತಾರೆ. ನೀವೇನು ತಿಳ್ಕೊಂಡ್ರಿ? ಯೋಗ ಅಂದರೆ ಕೈ ಎತ್ತು, ಕಾಲು ಎತ್ತು, ಕಣ್ಮುಚ್ಚು. ಇದನ್ನು ತಿಳ್ಕೊಂಡಿರಿ ಯೋಗ ಅಂದರೆ. ಅದಕ್ಕೆ ಯಾವ ಥರ ಯೋಗ ತಿಳ್ಕೊತೀರಿ, ಯಾವ ಥರ ಇರ್ತೀರಿ, ಅದಕ್ಕೆ ಅವರು ಸ್ಪಷ್ಟ ಹೇಳ್ಯಾರ. ಇಟ್ ಇಸ್ ಎನ್ ಆರ್ಟ್ ಅಂತಾರೆ. ಯೋಗ ಇಸ್ ಅ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತಾರೆ. ನಾನು ಯಾರು, ಈ ಜಗತ್ತಿಗೆ ಯಾಕೆ ಬಂದೀನಿ, ಸೆಲ್ಫ್ ರಿಯಲೈಸೇಷನ್, ಆತ್ಮದ ಸಾಕ್ಷಾತ್ಕಾರ ಅಂತಾರೆ. ಅದಕ್ಕೆ ಇಡೀ ನಿಮ್ಮ ಕಳೆದು ಹೋದ ಬದುಕಿನ ಎಲ್ಲ ಇದನ್ನು ಒಮ್ಮೆ ಕುತ್ಕೊಂಡು ಮೆಲಕ್ಕೆ ಹಾಕ್ರಿ. ನಾ ಹೆಂಗೆ ಹಾಕ್ಕೊಂಡೆ? ಇನ್ನೂ ಭಾಳ ಅದ, ರೋಚಕ ಅದ. ಇನ್ನೂ ಏನೇನು ಕಲಿತೀನಿ, ಏನೇನು ಮಾಡೀನಿ, ಎಲ್ಲಿ ಹೋಗೀನಿ. ಹೇಳ್ತೀನಲ್ಲ, ನಾನು ಕಂಡಷ್ಟು ಯಾರು ಕಾಣಲಿಕ್ಕೆ ಶಕ್ಕಿಲ್ಲ. ನೀವು ಸಾಧ್ಯವೇ ಇಲ್ಲ. ಅದು ಕೋಟಿಗೊಬ್ಬ ಜನ ಆ ಆಶ್ರಮ ನೋಡ್ತಾರೆ. ಅವರು ನಾನು ನೋಡಿ ಬಂದೇನೆ. ಕೋಟಿಗೊಬ್ಬರು ನೋಡ್ತಾರೆ ಆ ಆಶ್ರಮಗಳನ್ನ, ಅದೃಶ್ಯ ಆಶ್ರಮಗಳು. ಅದಕ್ಕೆ 4D ಅಂತಾರೆ. 4D ಒಳಗೆ ಐತದು. ನಾವು 3D ಒಳಗೆ ಅದೀವಿ. ನಾವು ಅನುಭವ ಬರೋದೇ ಇಲ್ಲ ಅದು. ಹೌದಾ? ಎದುರೇ ಅದೃಶ್ಯ ಆಗ್ತಕ್ಕಂಥ ಯೋಗಿಗಳು ನೋಡಿ ನಾನು ಇವರಿಗೆ ಇದ್ರ ಈ ಕುಂತಿರಲ್ಲ, ಅದೃಶ್ಯ ಆದರೆ ಹೆಂಗೆ ಅನ್ನಿಸ್ಬಾರ್ದು? ಗಾಬರಿ ಹಾಕಿರಲಿ ನೀವು. ಕಣ್ಣಾರಿ ಕಂಡೀನಿ. ಇದು ನಂಬ್ತೀರೇನು? ಇದನ್ನು ನಂಬ್ತೀರೇನು? ನೀವು ನೋಡ್ತೀರಿ? ನೀನು ಸಾಧ್ಯವೇ ಇಲ್ಲ. ಭಾಳ ಆದರೆ OP ಸರ್ಕಾರ ಅಂತ ತಿಳ್ಕೊಂಡು ಬರ್ತಾರಲ್ಲ, ಹಿಂಗೆ ಮ್ಯಾಜಿಕ್ ಮಾಡಿ ಅಲ್ಲಿ ಹಾಕಿದ್ರೆ ಅವ್ನು ಕಾಣೋದೇ ಇಲ್ಲ. ಹಂಗೆ ಅದು ಚಮತ್ಕಾರ ಅದು. ಬಟ್ ಇದ್ದಕ್ಕಿದ್ದಂತೆ ಮರೆಯಾಗೋದಕ್ಕೆ ಅದೃಶ್ಯ ಅಂತಿಕೊಂಡು ಅದೃಶ್ಯ ವಿದ್ಯಾ ಅಂತಾರೆ. ಈ ಚೀನಾದವ್ರು ಮಾಡಕತ್ತಾರೆ ಪುಣ್ಯಕ್ಕೆ. ಚೀನಾದವ್ರು ಏನು ಕಲ್ತಾರೆ ರೀ ವಿಚಿತ್ರ ಅಂದ್ರೆ, ಭಾರತೀಯ ವಿಜ್ಞಾನಗಳನ್ನ ಮೀರಿ ಚೀನಾದವ್ರು ಮಾಡಕತ್ತಾರೆ. ಭಾರತೀಯ ವಿಜ್ಞಾನಗಳನ್ನ ಮೀರಿ
ಮತ್ತು ಅದು ನಾನು ಗಾಬರಿ ಆಗಿದ್ದೆ. ಮತ್ತು ಅವರೆಲ್ಲ ನಮ್ಮ ಭಾರತೀಯ ಗ್ರಂಥಗಳನ್ನ ಒಯ್ದು ಸ್ಟಡಿ ಮಾಡಿ ಅವನ್ನ ಅಪ್ಡೇಟ್ ಮಾಡ್ಕೊಂಡು ಮಾರಾಕತ್ತಾರೆ ಅವರು. ಅದಕ್ಕೆ ಮೂಲ ಕಾರಣ, ಅವರಷ್ಟು ಬೆಳೀಲಿಕ್ಕೆ ಮೂಲ ಕಾರಣ ನಮ್ಮ ಭಾರತೀಯ ಆಧ್ಯಾತ್ಮಿಕ ಗ್ರಂಥಗಳು. ಜರ್ಮನಿ ಮತ್ತು ಚೀನಾಕ್ಕೆ ಹೋಗ್ಬಿಟ್ಟವ, ಅವನ್ನೆಲ್ಲ ಓದಿ ಅವ್ರು ಶಾಣ್ಯರಾಗಿಬಿಟ್ಟಾರ. ನಾವು ಕಳ್ಕೊಂಡು ಹುಚ್ಚಾಗ್ಬಿಟ್ಟಿವಿ. ನಾವು ಎಷ್ಟು ಚೀನಾದ ಜಗತ್ತಿರೋ ಚೀನಾ ಭಯಂಕರ ಮುಂದದ. ಚೀನಾ, ಜಪಾನ್, ಜರ್ಮನಿ ಇವೆಲ್ಲ ದೇಶಗಳವಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಗ್ರಂಥಗಳನ್ನ ಒಯ್ದು ಅದೆಲ್ಲ ಇತ್ತು. ವಿಮಾನ ತಯಾರು ಮಾಡೋದಿತ್ತು, ಎಲ್ಲ ಇತ್ತು, ಕಲಿತಾರೆ. ಎಲ್ಲ ಬ್ರಹ್ಮಾಸ್ತ್ರ ತಯಾರು ಮಾಡೋದಿತ್ತು, ಕಲಿತಾರೆ. ಗೊತ್ತಾ? ಸೊ ನಮ್ಮಲ್ಲಿ ಅನಂತ ವಿದ್ಯೆಗಳದಾವ, ಅನಂತ ಗುಹ್ಯ ವಿದ್ಯೆಗಳದಾವ. ಬಟ್ ಯಾವುದು ನಾವು ಏನದೀವಿ, ಶಗಡ್ಯಾನ ಹುಳ ಅದೀವಿ ಅಂತ ಹೇಳಿದ್ದೆ ನಿನ್ನೆ. ಶಗಡ್ಯಾನ ಹುಳ ನಮಗೆ ಅದು ಯಾವುದು ದೊಡ್ಡದು ಕಾಣೋದೇ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ದೊಡ್ಡದು ಕಾಣೋದಿಲ್ಲ, ಭಾರತೀಯ ವಿಜ್ಞಾನ ದೊಡ್ಡದು ಕಾಣೋದಿಲ್ಲ. ನಮಗೆ ನಮ್ಮ ಸಂಸಾರ ವಜ್ಜಾಗ್ಯಾವು. ನನ್ನ ಮಕ್ಕಳು ಮಾತು ಕೇಳಿದ್ರು ಅದ ದೊಡ್ಡ ವಜ್ಜಾಗೈತಿ. ನನಗೆ ಏನು ಸಿಕ್ಕಿಲ್ಲ ಅದ ದೊಡ್ಡ ವಜ್ಜಾಗೈತಿ. ನನ್ನ ಗಂಡ ಮಾತಾಡಬಲ್ಲ ಅದ ವಜ್ಜಾಗೈತಿ. ಶಗಡ್ಯಾನ ಹುಳ, ಶಗಡ್ಯಾನ ಹುಳ, ಶಗಡ್ಯಾನ ಹುಳದ ಥರ ಬದುಕು. ಇಂಥ ಬದುಕಿನಾಗ ಸುಖ ಇರಂದ್ರೆ ಹೆಂಗೆ ಇರ್ತದೆ? ಅದಕ್ಕೆ ಸುಖ 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 ಹೇಳೋ ಸಖ ಎಲ್ಲಿದೆ ಸುಖ, ಹೇಳೋ ಸಖ ಎಲ್ಲಿದೆ ಸುಖ. ಇದನ್ನು ಅನ್ಕೊಂತ ಹೊಂಟೀವಿ ಅಷ್ಟೇ. ಸುಖ ಎಲ್ಲೈತೆ ಅಂತ ಕೇಳಕ್ಕೆ ಹತ್ತೀವಿ, ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೈತೆ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಅದರ ಅನುಭವನೂ ಗೊತ್ತಿಲ್ಲ. ಸುಖ ಅನ್ನೋದೇ ಅನುಭವ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಸುಖ ಏನಪ್ಪ ಅಂದ್ರೆ ಹಿಂಗೆ ಗೊತ್ತಿಲ್ಲ, ಗಂಡನ ಕಡೆ ಕರ್ಕೊಂಡೋಗಿ ಹಿಂಗೆ ಬೀಳ್ಬಿಡ್ತಿದ್ರು ಸುಖ. ಕೈ ಹಿಡ್ಕೊಂಡೋಗಿ ಸಿನಿಮಾ ನೋಡಿ ಬಂದರೆ ಸುಖ. ನನ್ನ ಹೊಟ್ಟೆ, ನನ್ನ ಹೆಂಡತಿ ಹೊಟ್ಟೆಗಳ ಸುಖ, ಇವೆಲ್ಲ ಕ್ಷಣಿಕ ಸುಖ. ಕ್ಷಣಿಕ ಅವು ಕೇಳಿದ ಗಂಟ ಸುಖ. ನೋಡ್ಬೇಕಾದ್ರೆ ಮದುವೆ ಆಗಿರ್ತಾವೆ, ಏನು ಮಂದಿ, 2,000 ಮಂದಿ, ಎಲ್ಲ ಧೂಮ್ ಧಾಮ್. ಏನು ಇವಾಗಂತೂ ಮದುವೆ ಎಷ್ಟು ಖರ್ಚು ಮಾಡ್ತಾರ, ಎಷ್ಟು ಖರ್ಚು ಮಾಡ್ತಾರ. ಅವು ಏನು ವಧುವರರು ಕುಂತಿರ್ತಾರ ಸ್ಟೇಜ್ ಮ್ಯಾಗ, ಏನು ಚಮಕ್ ಗಿಮಕ್ ಚಮಕ್ ಗಿಮಕ್. ಎಷ್ಟು ಮಂದಿ ಸಾಲ ಹಚ್ಚಿರ್ತಾರೆ, ಏನು VIP ಟೈಪು ಸಾಲಿಗೆ ಹೋಯ್ದು ಇದನ್ನು ಹಿಡ್ಕೊಂಡು ಪಾಳಿ ಹಚ್ಚಿ ಕೊಡ್ತಿರ್ತಾರ. ಹೌದಾ? 2 ತಾಸು ಒಟ್ಟು ತಾಳಗೆ ಊಟಕ್ಕೆ ಹೋದ್ರೆ ಅವು ಎಡ ಕೂತಿರ್ತಾವೆ, ಗೂಜಿ ಬುಕ್ ಅಂತಿಕೊಂಡು. ಮತ್ತು ಅವರಿಬ್ಬರ ಯಾರು ನಡ ಹೊಡೆಯೋದು ದಿಕ್ಕಿಲ್ಲ ಅವ್ರ ಸುತ್ತಲೂ. 2 ತಾಸಿನ ರಾಜಾರಾಣಿ ಅವರು. ಚಮಕ್ ಗಿಮಕ್ ಅಷ್ಟೇ ಬದುಕದು. ಕ್ಷಣಭಂಗುರದ ಬದುಕುದು, ಕ್ಷಣಿಕ ಬದುಕುದು, ಅಷ್ಟೇ ಸುಖ. ನಮ್ಮ ಮನೆ ಹೇಳಿದ್ನಲ್ಲ, ತಳಗೆ ಹುಲಿ ಮ್ಯಾಗ ಮೊಸಳಿ, ತಳಗೆ ಮೊಸಳಿ ಮ್ಯಾಗ ಹುಲಿ, ಮ್ಯಾಗ ಹೆಬ್ಬಾವು, ಜೇನು ಸುರ್ಯಾಕತ್ತೈತಿ. ಸಂಸಾರ ಸುಖ ಏನೈತಿಪ್ಪ? ಜೇನು. ಕೆಳಬಿದ್ದರೆ ಹುಲಿ ಐತಿ, ಮೊಸಳಿ ಅದಾವು, ಆದರೂ ಸುಖ, ಆದರೂ ಸುಖ. ಇಷ್ಟೇ ಸುಖ. ಇದನ್ನು ಬಿಟ್ಟು ಆಚೆ ನಿಮ್ಗೆ ಗೊತ್ತಿಲ್ಲ, ಮತ್ತು ಹುಡುಕಾಟವೂ ನಡೆದಿಲ್ಲ. ನೀವು ಹುಡುಕಾಟ ಪ್ರಯತ್ನ ಮಾಡಿಲ್ಲ. ಶ್ರೀ ಗುರುದೇವ್. ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ನಿಮಗೆ ಅಂತ ಅನುಭವ ಪಡ್ಕೊಂತ ಇಚ್ಛೆ ಐತೇನು? ಒಂದು ಸಾಧನ ಮಾಡಿ, ಒಂದು ಯಾವುದಾದ್ರು ಸಾಧನ ಮಾಡಿ. ಸಾಧನ ಮಾಡಿದರೆ ಸಾಧನಾ ಬಲದಿಂದ ಶಕ್ತಿ ಬರ್ತದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಉತ್ತರ ಆಗ್ತದೆ ಅದು. ಬಟ್ ಏನು ಮಾಡೋಕ್ತಾ ಇರಲಿ ನೀವು, ಏನು ಮಾಡೋಕ್ತಾ ಇರಲಿಲ್ಲ, ಎಲ್ಲ ಆಗ್ಬೇಕು ನಿಮಗೆ. ಹೆಂಗೆ ಸಾಧ್ಯ ಅದು? ಹೆಂಗೆ ಸಾಧ್ಯ ಅದು? ಮಂದಿ ವಿಚಿತ್ರದಾರ, ಸಿಕ್ಕಾಪಟ್ಟೆ ಕಷ್ಟ ಹೇಳ್ತಾರೆ, ಸಿಕ್ಕಾಪಟ್ಟೆ ಕಷ್ಟ ಹೇಳ್ತಾರೆ. ಈ ಮಂತ್ರ ಅನ್ನಪ್ಪ ಅಂತಂದ್ರೆ ತಾಯಮ್ಮ ಸಿಗೋದ್ರು ಗುರುಜಿ ನಾ ಏನು ಮಾಡಲಿ ಅಂತಾರೆ. ಮತ್ತೆ ದುಃಖ ಪಡೋರು ನೀವ, ಅಳುವವ್ರು ನೀವ, ಇದನ್ನು ಮಾಡ್ರಪ್ಪ ಅಂದ್ರೆ ಟೈಮ್ ಇಲ್ಲ ಅಂತಾರೆ. ಮತ್ತು ನಾ ಏನು ಮಾಡಲಿ, ನಾ ಏನು ಮಾಡಲಿ? ಮಂತ್ರ ಅನ್ಕೊಂಡು ಕೂತು ನಮ್ಮ ಯಜಮಾನ್ರು ಬೈತಾರೆ ಗುರುಜಿ, ಏನು ಮಾಡಲಿ? 108 ಅನ್ನಂತಿರಲ್ಲ, 108 ಇಲ್ಲ 11 ಅನ್ನೋಕ್ಕಾಗತ್ತಾ? ಅನ್ಲೇನ್ರಿ ಕೇಳ್ತಾರೆ. ಈಗ ನನಗೆ ಒಳ್ಳೆ ಏನು ಮಾಡ್ಬೇಕಪ್ಪ ಇವ್ರಿಗೆ? ನಾನ್ ವೆಜ್ ತಿಂದು ನಡೀತೇನೆ ಅಂತ ಕೇಳ್ತಾರೆ ಒಬ್ಬರು. ಎಲ್ಲರೂ ಹೆಚ್ಚು ಕೇಳೋದು ನಾನ್ ವೆಜ್ ತಿಂದು ನಡೀತೇನ್ರಿ ಈ ಮಂತ್ರ ಅನ್ಬೇಕಾದ್ರೆ? ಮತ್ತು ನನ್ನ ಮದುವೆ ಆಗೈತಿ, ಮತ್ತು ಹೆಂತಿ ಕೂಡ ಇರೋಕ್ಕಾಗತ್ತೇನ್ರಿ? ಹೆಂತಿ ಬಿಟ್ಟು ಮಾಡ್ಬೇಕೇನ್ರಿ ಇದನ್ನು? ಕನ್ಫ್ಯೂಷನ್ 3 ಹೊತ್ತು ಆಗೋದಿಲ್ಲ ಸ್ಪಷ್ಟ ಅಂತಾರ. 3 ಹೊತ್ತು ಆಗೋದಿಲ್ಲ ಬಿಡಿ ಅಂತಾರೆ. ನಾನೇ ಹಿಂಗೆ ಸರಿಬೇಕು. 2 ಹೊತ್ತರ ಮಾಡ್ತಿಲ್ಲಪ್ಪ, 1 ಹೊತ್ತು ಮಾಡ್ತೀನಿ ನೋಡ್ರಿ ಅಂತ ನನಗೆ ಕಂಡೀಷನ್ ಆಗ್ತಾರೆ ಅವರು. 1 ಹೊತ್ತು ಮಾಡ್ತಾರೆ, ನನಗೆ ಬೇಕಾಗಿತ್ತು ಅದು.
ಕಷ್ಟ ಯಾರಿಗದ? ನಿಮಗೆ ಅದ ಕಷ್ಟ, ಮಾಡ್ಕೋಬೇಕು. ಆಗುದಿಲ್ಲ, ನಾ ಏನು ಮಾಡಲಿ ಹೇಳ್ರಿ? ನಾ ಏನು ಮಾಡಬೇಕು? ಆಗುದಿಲ್ಲಪ್ಪ ಅದು ಸಾಯಿರಿ ಅಂತೀನಿ ನಾನು. ಸಾಯಿರಿ ಬರ್ತಾರೆ ಸಿಕ್ಕೊಂಡು ಅಂತೇಳಿ, ಇಷ್ಟೇ. ಓಂಕಾರ. ಒಂದ್ಸಲ ಜೋರಾಗಿ ಓಂಕಾರ ಹೇಳ್ರಿ ನೋಡೋಣ. ಕಣ್ಣು ಮುಚ್ಚಿರಿ. ಶಾಂತಿ ಶಾಂತಿ ಶಾಂತಿ.